पादाब्जं जननी जनकौ तथा तत्त्वोपदेशकर्तारं नत्वा भक्तिपुरस्सरम् परमपूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣ್ಣೆಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ 2ನೇ ತರಂಗದಲ್ಲಿ ಯಾವ ಅಧಿಕಾರಿಯನ್ನು ಖಂಡನ ಮಾಡ್ತಾ ಇದ್ದಾನೆ? ನಿಮ್ಮ ಗ್ರಂಥಕ್ಕೆ ಅಧಿಕಾರಿ ಇಲ್ಲ. ಅಧಿಕಾರಿ ಅಂತ ಯಾರಿಗನ್ನಬೇಕು? ವಿವೇಕ, ವೈರಾಗ್ಯ, ಕ್ಷಮ, ಸಂಪತ್ತಿ, ಮುಮುಕ್ಷತ್ವ. ಈ ಕೊನೆಯದಾದ ಮುಮುಕ್ಷತ್ವ ಏನದ ಅಲ್ಲ, ಮೋಕ್ಷದ ಇಚ್ಛೆ ಉಳ್ಳವನಿಗೆ ಮುಮುಕ್ಷು ಅಂತ ಕರೀತಾರೆ. ಮೋಕ್ಷ ಅಂದರೆ ಎದಕ್ಕಂತಾರ ಅಂತ ಕೇಳಿದ್ರೆ ಕಾರಣ ಸಹಿತ ಜಗತ್ತಿನ ನಿವೃತ್ತಿ. ಯಾವ ಮೋಕ್ಷದ ಒಂದು ಅಂಶ, ಮೊದಲನೇ ಅಂಶ, 2 ಅಂಶ ಮಾಡ್ತಾನೆ. ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಒಂದು ಅಂಶ, ಬ್ರಹ್ಮದ ಪ್ರಾಪ್ತಿ ಒಂದು ಅಂಶ. ಈ ಮೊದಲನೇ ಅಂಶ ಏನದ, ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಏನದ ಅಲ್ಲ, ಇದನ್ನು ಖಂಡನ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಕೇಳಿದ್ರೆ, ಮೂಲ ಅವಿದ್ಯಾ ಸಹಿತವಾದ ಯಾವ ಜಗತ್ತಿನ ಧ್ವಂಸ ಅಂದರೆ ನಿವೃತ್ತಿ ಇರೋದು, ಅದರ ಆಸೆ ಅಂದ್ರೆ ಇಚ್ಛೆ ಯಾವ ಪುರುಷನಿಗೂ ಇರುವುದಿಲ್ಲ. ಆದರೆ 3 ಪ್ರಕಾರದ ಯಾವ ದುಃಖಗಳಿರುವವೋ ಅವುಗಳ ನಾಶವನ್ನು ವಿವೇಕಿ ಪುರುಷ ಇಚ್ಛಾ ಮಾಡ್ತಾ ಇದ್ದಾನೆ. ಆ 3 ದುಃಖಗಳು ಯಾವುವು? ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಇವುಗಳನ್ನು ಕಳ್ಕೋಬೇಕಂತ ಇಚ್ಛೆ ಮಾಡ್ತಾನೆ. ರೋಗ, ಹಸಿವು, ತೃಷೆಗಳಿಂದಾಗುವ ಯಾವ ದುಃಖದಲ್ಲ, ಅದಕ್ಕೆ ಆಧ್ಯಾತ್ಮ ದುಃಖ ಅಂತ ಕರೀತಾರೆ. ಆತ್ಮನ ಸನ್ನಿಧಾನದಲ್ಲಿ ವರ್ತಿಸುವ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಆಧ್ಯಾತ್ಮ ಅಂತಾರೆ. ಅವುಗಳಿಂದ ಆಗುವ ದುಃಖ ಆಧ್ಯಾತ್ಮಿಕ ದುಃಖ ಅಂತ. ಇನ್ನು ಚೋರ ವ್ಯಾಘ್ರ ಸರ್ಪಾದಿಗಳಿಂದ ಆಗತಕ್ಕಂಥ ದುಃಖ ಏನೈತಲ್ಲ, ಅದಕ್ಕೆ ಆದಿ ಭೌತಿಕ ದುಃಖ ಅಂತ ಕರೀತಾರೆ. ಅಂದ್ರೆ ಸ್ವಸಂಘಾತದಿಂದ ಭಿನ್ನವಾಗಿರಬೇಕು, ನೇತ್ರ ಇಂದ್ರಿಯಗಳಿಗೆ ವಿಷಯ ಆಗಿರಬೇಕು, ಅಂತಹಗಳಿಗೆ ಏನಂತಾರೆ? ಆದಿ ಭೌತಿಕ ಅಂತಾರೆ. ಅವುಗಳಿಂದ ಆಗುವ ದುಃಖಕ್ಕೆ ಆದಿ ಭೌತಿಕ ದುಃಖ ಅಂತ ಕರೀತಾರೆ. ಈಗ ಯಾವ ಯಕ್ಷ ರಾಕ್ಷಸ ಆದಿ ದೈವಿಕ ದುಃಖ ಅಂದ್ರೇನು? ಯಕ್ಷ,
ರಾಕ್ಷಸ ಪ್ರೇತ ಗ್ರಹಾದಿಗಳಿಂದ ಯಾವ ಶೀತ ವಾತ ಆತಪಗಳಿಂದ ಆಗುವ ದುಃಖ ಆದಿ ದೈವಿಕ ದುಃಖ ಅಂತ ಕರೀತಾರೆ. ಈ ರೀತಿ ಮೂರು ದುಃಖಗಳನ್ನು ಕಳ್ಕೋಬೇಕಂತ ಇಚ್ಛೆ ಮಾಡ್ತಾನೆ ಹೊರತು ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆಯನ್ನು ಯಾರೂ ಮಾಡುವುದಿಲ್ಲ. ಒಂದು ವೇಳೆ ಸಿದ್ಧಾಂತಿಗಳು ನೀವು ಹೀಗೆ ಹೇಳಬಹುದು ಅಂತ, ಏನು ಅಂತ ಕೇಳಿದ್ರೆ, ಯದ್ಯಪಿ ಸಕಲ ಪುರುಷರು ದುಃಖದ ನಿವೃತ್ತಿ ಇಚ್ಛೆಯನ್ನು ಮಾಡ್ತಾರೆ, ತಥಾಪಿ ಅಜ್ಞಾನ ಸಹಿತ ಸರ್ವ ಜಗತ್ತಿನ ನಿವೃತ್ತಿ ಹೊರತು ದುಃಖದ ನಿವೃತ್ತಿ ಆಗೋದಿಲ್ಲ. ದುಃಖದ ನಿವೃತ್ತಿ ಇಚ್ಛೆಯನ್ನು ಎಲ್ಲರೂ ಮಾಡ್ತಾರೆ ಎಲ್ಲರೂ. ಆದರೆ ಆ ದುಃಖದ ನಿವೃತ್ತಿ ಆಗ್ಬೇಕಾದ್ರೆ ಕಾರಣ ಸಹಿತವಾಗಿರ್ತಕ್ಕಂಥ ಅಜ್ಞಾನ ಏನದ ಅಲ್ಲ, ಆ ಅಜ್ಞಾನದ ನಿವೃತ್ತಿ ಹೊರತು ಮೂರು ದುಃಖಗಳ ನಿವೃತ್ತಿ ಆಗುವುದಿಲ್ಲ. ಆದ್ದರಿಂದ ದುಃಖ ನಿವೃತ್ತಿಯು ನಿಮಿತ್ತವಾಗಿ ಅಜ್ಞಾನ ಸಹಿತ ಜಗತ್ತಿನ ನಿವೃತ್ತಿಯನ್ನು ಇಚ್ಛೆ ಮಾಡ್ತಾರೆ ಅಂತ ನೀವು ಅನ್ನಬಹುದು, ಯಾರು ಸಿದ್ಧಾಂತಿಗಳು. ಆದರೆ ಅದು ಸಂಭವಿಸೋದಿಲ್ಲ. ಯಾಕಂದರೆ ಈ ಮೂರು ದುಃಖಗಳಿಗೆ ಮೂರು ಔಷಧಿಗಳು ಪರಿಹಾರಗಳು ಜಗತ್ತಿನಲ್ಲಿ ಸಾಕಷ್ಟು ಅದಾವೆ. ಆಯುರ್ವೇದದಲ್ಲಿ ಔಷಧ ಹೇಳ್ಯಾರಲ್ಲ, ಅದರಿಂದ ರೋಗಜನ್ಯ ದುಃಖದ ನಿವೃತ್ತಿ ಆಗ್ತದೆ. ಮತ್ತು ಭೋಜನದಿಂದ ಹಸಿವಿನ ದುಃಖ ಆಗ್ತದೆ, ನಿವೃತ್ತಿ ಆಗ್ತದೆ. ಈ ರೀತಿ ತಮ್ಮ ತಮ್ಮ ಉಪಾಯಗಳಿಂದ ಸರ್ವ ದುಃಖ ನಿವೃತ್ತಿ ಆಗ್ತವೆ. ಆದ್ದರಿಂದ ಅಜ್ಞಾನ ಸಹಿತ ಜಗತ್ತಿನ ನಿವೃತ್ತಿಯ ಆಗದಿದ್ದರೂ ಕೂಡ ದುಃಖದ ನಿವೃತ್ತಿ ಸಂಭವಿಸುತ್ತದೆ. ದುಃಖದ ನಿವೃತ್ತಿಯ ನಿಮಿತ್ತವಾಗಿ ಅಜ್ಞಾನ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆ ಸಂಭವಿಸುವುದಿಲ್ಲ. ಆದ್ದರಿಂದ ಈ ಮೋಕ್ಷದ ಇಚ್ಛೆಯು ಔಷಧದ್ದು ಕೂಡ ಯಾರಿಗೂ ಇಚ್ಛೆ ಆಗುವುದಿಲ್ಲ. ಮೋಕ್ಷದ ಇಚ್ಛೆನ ಆಗುವುದಿಲ್ಲ ಅಂದ್ರೆ ಅಧಿಕಾರಿಗಳೇ ಇಲ್ಲ. ಇನ್ನು ಎರಡನೇದ್ದು ಯಾವುದು? ಬ್ರಹ್ಮ ಪ್ರಾಪ್ತಿ ರೂಪ ಮೋಕ್ಷದ ದ್ವಿತೀಯ ಅಂಶದ ಅದು ಇಚ್ಛೆ ಕೂಡ ಆಗುವುದಿಲ್ಲ. ಮೊದಲೇ ಅಂಶ ಯಾವುದು? ಕಾರಣ ಸಹಿತ ಜಗತ್ತಿನ ನಿವೃತ್ತಿಯ ಇಚ್ಛೆ. ಅದನ್ನು ಯಾರೂ ಇಚ್ಛೆ ಮಾಡೋದಿಲ್ಲ. ಯಾಕೆ? ನಿತ್ಯದಲ್ಲಿ ಅನುಭವಿಸ್ತಕ್ಕಂಥ ಮೂರು ದುಃಖಗಳೇನದಾವಲ್ಲ, ಆ ಮೂರು ದುಃಖಗಳಿಗೆ ಮೂರು ಪರಿಹಾರಗಳು ಇರೋಣದರಿಂದ ಆ ಮೂರು ದುಃಖಗಳನ್ನ ನಿವೃತ್ತಿ ಮಾಡೋದ್ರಲ್ಲಿ ಪ್ರವೃತ್ತರಾಗ್ತಾರೆ ವಿನಃ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆಯನ್ನು ಯಾರೂ ಮಾಡೋದಿಲ್ಲ. ಅಂದ್ರೆ ಇದು ಮೋಕ್ಷದ ಮೊದಲನೇ ಅಂಶದ ಶಂಕ. ಎರಡನೇ ಅಂಶ ಯಾವುದು? ಬ್ರಹ್ಮದ ಪ್ರಾಪ್ತಿ ರೂಪ ಮೋಕ್ಷದ ದ್ವಿತೀಯ ಅಂಶ ಇಚ್ಛೆ. ಅದು ಆ ಇಚ್ಛೆ ಕೂಡ ಯಾರಿಗೂ ಸಂಭವಿಸೋದಿಲ್ಲ. ಈ ವಾರ್ತೆಯನ್ನು ಪೂರ್ವ ಪಕ್ಷಿ ಹೇಳ್ತಾ ಇದ್ದ ಏನ್ರಿ, ಏನಂತಾನ ಅಂತ ಕೇಳಿದ್ರೆ, ಟೀಕಾ ಯಾವ ವಸ್ತುವಿನ ಅನುಭವ ಅಂದರೆ ಜ್ಞಾನವಾಗಿರುವುದೋ ಆ ವಸ್ತುವಿನ ಪ್ರಾಪ್ತಿಯ ಇಚ್ಛೆಯು ಆಗುತ್ತದೆ. ಈಗ ನಮಗೆ ಯಾವುದರ ಅನುಭವ ಅದಲ್ಲ, ಆ ಅನುಭವದ ಏನದ ಅಂತ ಕೇಳಿದ್ರೆ ಪ್ರಾಪ್ತಿ ಮಾಡ್ಕೋಬೇಕಂತ ಹೇಳಿ ಇಚ್ಛೆ ಆಗ್ತದೆ, ಹೌದಲ್ಲ? ಯಾವ ವಸ್ತುವಿನ ಜ್ಞಾನವಿರುವುದಿಲ್ಲವೋ ಅದರ ಪ್ರಾಪ್ತಿಯ ಇಚ್ಛೆ ಕೂಡ ಆಗುವುದೇ ಇಲ್ಲ. ಹೇಗಂದ್ರೆ ಅನ್ಯ ದೇಶದ ಅನಂತ ಪದಾರ್ಥಗಳು ಏನದಾವ? ಅಜ್ಞಾತ ಅದಾವೆ. ಆ ಅಜ್ಞಾತವಾದ ಪದಾರ್ಥಗಳ ಪ್ರಾಪ್ತಿಯ ಇಚ್ಛೆ ಯಾರಿಗೂ ಆಗುವುದಿಲ್ಲ. ಅದರಂತೆ ಅಧಿಕಾರಿ ಪುರುಷನಿಗೆ ಬ್ರಹ್ಮಜ್ಞಾನ ಇರುವುದಿಲ್ಲ. ಯಾರಿಗೆ ಬ್ರಹ್ಮಜ್ಞಾನ ಇರೋದೋ ಅವನು ಅಧಿಕಾರಿ ಅಲ್ಲ. ಬ್ರಹ್ಮಜ್ಞಾನ ಏನದ? ಯಾರಿಗೂ ಇಲ್ಲ. ಮೈ ಪೂರ್ವದಲ್ಲಿ ಬ್ರಹ್ಮಜ್ಞಾನ ಐತಿ ಅಂದ್ರೆ ಅವ ಅಧಿಕಾರಿ ಅಲ್ಲ, ಏನದನವ? ಜ್ಞಾನಿ ಅದಾನೆ. ಆದ್ದರಿಂದ ವೇದಾಂತ ಶ್ರವಣಕ್ಕಿಂತ ಪೂರ್ವದಲ್ಲಿ ಅಜ್ಞಾತವಾಗಿದ್ದ ಯಾವ ಬ್ರಹ್ಮವಿರುವುದೋ ಅದರ ನಿವೃತ್ತಿಯ ಇಚ್ಛೆಯು ಸಂಭವಿಸುವುದಿಲ್ಲ.
ಈ ರೀತಿಯಿಂದ ಅಜ್ಞಾನ ಸಹಿತ ಜಗತ್ತಿನ ನಿವೃತ್ತಿ ಮತ್ತು ಬ್ರಹ್ಮದ ಪ್ರಾಪ್ತಿ ರೂಪ ಯಾವ ಮೋಕ್ಷ ಇರ್ತಲ್ಲ ಅದರ ಇಚ್ಛೆಯು ಯಾರಿಗೂ ಆಗುವುದಿಲ್ಲ. ಅದನ್ನು ಮುಮುಕ್ಷುಗಳೇ ಇಲ್ಲ. ಮೋಕ್ಷದ ಅಪೇಕ್ಷೆಯನ್ನು ಅಸಿದ್ಧ ಮಾಡಿದವ. ಮೋಕ್ಷದ ಅಪೇಕ್ಷೆ ಅಂದ್ರೇನು? ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಮೋಕ್ಷ. ಅದನ್ನು ಇಚ್ಛೆ ಮಾಡವ ಮುಮುಕ್ಷು. ಈಗ ಈ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆಯೂ ಯಾರಿಗೂ ಇಲ್ಲ. ಬ್ರಹ್ಮದ ಪ್ರಾಪ್ತಿಯ ಇಚ್ಛೆಯೂ ಕೂಡ ಯಾರಿಗೂ ಇಲ್ಲ. ಆದ್ದರಿಂದ ಮುಮುಕ್ಷುಗಳೇ ಸಂಭವಿಸುವುದಿಲ್ಲ. ಆದ್ದರಿಂದ ಇನ್ನು ವೈರಾಗ್ಯಾದಿಗಳು ಕೂಡ ಸಂಭವಿಸುವುದಿಲ್ಲ. ಆ ಮುಮುಕ್ಷುನಲ್ಲೇ ನೀವು ಏನು ಹೇಳಿದ್ರಿ? ಶಮೆ, ದಮೆ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ. ಇಲ್ಲಿ ವಿವೇಕದ ಜೊತೆ ವೈರಾಗ್ಯನ ಹೇಳಿದ್ರಲ್ಲ, ಆ ವೈರಾಗ್ಯ ಯಾರಿಗೂ ಸಂಭವಿಸುವುದಿಲ್ಲ. ಏನಂತಾನ ಅಂತ ಕೇಳಿದರೆ, ಸರ್ವ ಪುರುಷರು ವಿಷಯ ಸುಖದ ಇಚ್ಛೆಯನ್ನು ಮಾಡುತ್ತಾರೆ. 38ನೇ ಅಂಕ ಟೀಕಾ. ಸರ್ವ ಪುರುಷರು ವಿಷಯ ಸುಖದ ಇಚ್ಛೆಯನ್ನು ಮಾಡ್ತಾರೆ. ಮತ್ತು ಯಾವ ಕೆಲವರು ಸಕಲ ವಿಷಯಗಳನ್ನು ತ್ಯಾಗ ಮಾಡಿ ತಪಸ್ಸಿನಲ್ಲಿ ಆರೂಢರಾಗ್ಯಾರೋ ಅವರಾದರೂ ಕೂಡ ಪರಲೋಕದ ಉತ್ತಮ ಭೋಗದ ಇಚ್ಛೆಯನ್ನು ಮಾಡಿ ನಾನಾ ದುಃಖಗಳನ್ನು ಸಹನ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಇಹಲೋಕದ ವಿಷಯದ ಇಚ್ಛೆ ಆಗ್ತದೆ. ಇನ್ನು ಇಲ್ಲ, ಎಲ್ಲ ಬಿಟ್ಟು ತಪಸ್ಸಾದಿಗಳು ತೊಡಗ್ಯಾರಂದ್ರೆ ಅವರಾದರೂ ಈ ಲೋಕದ ಇಚ್ಛೆ ಇಲ್ಲ ಅವ್ರಿಗೆ. ಏನು? ಪರಲೋಕದಕ್ಕಿಂತ ಉತ್ತಮವಾದದ್ದು ಬೇಕಂಥೇಳಿ ಅವರಾದರೂ ಕೂಡ ಏನಂತಾರೆ, ಅವರಾದರೂ ಕೂಡ ಪರಲೋಕದ ಉತ್ತಮ ಭೋಗದ ಇಚ್ಛೆಯನ್ನು ಮಾಡಿ ನಾನಾ ದುಃಖಗಳನ್ನು ಸಹನ ಮಾಡ್ತಾರೆ. ಆದ್ದರಿಂದ ಈ ಲೋಕದ ಅಥವಾ ಪರಲೋಕದ ವಿಷಯದ ಇಚ್ಛೆಯನ್ನೇ ಮಾಡುತ್ತಾರೆ. ಈ ವಿಷಯ ಸುಖ ನಿಮ್ಮ ಮೋಕ್ಷದಲ್ಲಿ ಇಲ್ಲ. ಈ ವಿಷಯ ಸುಖ ನಿಮ್ಮ ಮೋಕ್ಷದಲ್ಲಿ ಇರ್ತಾರೆ, ಇನ್ನೂ ಗಿರಾಕಿ ಸಾಕಷ್ಟು ಆಗ್ತಿದ್ದು. ಪರಂತು ಇದು ಮೋಕ್ಷದೊಳಗೆ ಇಲ್ಲ. ನಿಮ್ಮ ವಿಷಯ ಸುಖ ಮೋಕ್ಷದೊಳಗೆ ಇಲ್ಲ. ಆದ್ದರಿಂದ ಮೋಕ್ಷದ ಪಂಥ ಅಂದರೆ ಸಾಧನೆಗಳನ್ನು ಯಾವ ಪುರುಷರು ಇಚ್ಛಿಸುವುದಿಲ್ಲ. ಈ ರೀತಿಯಿಂದ ಮೋಕ್ಷದ ಇಚ್ಛಾರೂಪ ಮೋಕ್ಷವು ಸಂಭವಿಸುವುದಿಲ್ಲ. ಮತ್ತು ಸಕಲ ಪುರುಷರಿಗೂ ವಿಷಯ ಸುಖದ ಇಚ್ಛೆ ಆಗುವುದು. ಆದ್ದರಿಂದ ವೈರಾಗ್ಯ, ಶಮದಮಾದಿ, ಉಪರತಿ ಮೊದಲಾದ ಯಾವ ಸಾಧನೆಗಳು ಅದಾವಲ್ಲ ಆ ಸಾಧನೆಗಳು ಯಾರಲ್ಲಿಯೂ ಕೂಡ ಸಂಭವಿಸುವುದಿಲ್ಲ. ಆದ್ದರಿಂದ ಚತುಷ್ಟಯ ಸಾಧನ ಸಹಿತ ಅಧಿಕಾರಿ ಅಭಾವ ಇರುವುದು. ಎರಡು ಪ್ರಕಾರವಾಗಿ ಅಧಿಕಾರಿಯನ್ನು ಖಂಡನೆ ಮಾಡ್ತಾ ಇದ್ದಾನು. ಮೊದಲೇದೇನು? ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆನ ಯಾರು ಮಾಡುವುದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ವಿಷಯದ ಸುಖದ ಇಚ್ಛೆ ಅದ. ಇನ್ನು ವಿಷಯಗಳನ್ನು ತ್ಯಾಗ ಮಾಡಿ ತಪಸ್ಸಾದಿಗಳಲ್ಲಿ ತೊಡಗ್ಯಾರ ಅಂತಂದ್ರೆ ಅವರಾದರೂ ಕೂಡ ಈ ಲೋಕದ ಸುಖವನ್ನು ಬಿಟ್ಟು ಪರಲೋಕದ ಸುಖದ ಇಚ್ಛೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮತ್ತು ಯಾವ ವೈರಾಗ್ಯ ಸಾಧನಗಳು ಯಾರಲ್ಲೂ ಸಂಭವಿಸುವುದಿಲ್ಲ. ಆದ್ದರಿಂದ ಅಧಿಕಾರಿಗಳೇ ಎಲ್ಲ. ಇನ್ನು ಅಧಿಕಾರಿ ಖಂಡನ ಆದ ಬಳಿಕ ವಿಷಯ ಖಂಡನ. ಜೀವ ಬ್ರಹ್ಮರ ಏಕತೆಯ, ಅದಕ್ಕೆ ನಾವು ವಿಷಯ ಅಂತೀವಲ್ಲ. ಈ ಗ್ರಂಥದ ವಿಷಯನೂ ಜೀವ ಬ್ರಹ್ಮರ ಅಭೇದ. ಅದು ಸಂಭವಿಸೋದೇ ಇಲ್ಲ ಅಂತ ನಾವು. ಯಾಕೆ ಅಂತ ಪೂರ್ವದಲ್ಲಿ ಹೇಳಿದ ಜೀವ ಬ್ರಹ್ಮರ ಏಕತ್ವವು ಈ ಗ್ರಂಥದ ವಿಷಯವಾಗಿದೆ ಎಂಬುದು ಸಂಭವಿಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮವಾದರೂ ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಈ ಪಂಚಕ್ಲೇಶಗಳಿಂದ ರಹಿತ ಇದೆ. ಯಾರು? ಬ್ರಹ್ಮ. ಬ್ರಹ್ಮದಲ್ಲಿ ಯಾವ ಕ್ಲೇಶಗಳು ಇಲ್ಲ. ಕ್ಲೇಶ ಅಂದ್ರೆ ದುಃಖ. ಯಾವ ದುಃಖ ಅಂದ್ಕರೆ 5 ಪ್ರಕಾರ ದುಃಖ. ಯಾವ್ಯಾವು? ರಾಗ, ಅವಿದ್ಯ, ಅಸ್ಮಿತ, ರಾಗ, ದ್ವೇಷ,
ಅಭಿನಿವೇಶ. ಇವು ಕ್ಲೇಶಗಳದಾವ, ಇವು ಬ್ರಹ್ಮದಲ್ಲಿ ಇಲ್ಲ. ಹಾಗಾದ್ರೆ ಅವಿದ್ಯ ಅಂದರೆ ಏನು, ಅಶ್ವಿತ ಅಂದರೆ ಏನು, ಅದನ್ನು ಕೆಳಗೆ ಟಿಪ್ಪಣಿಯೊಳಗೆ, ಎಷ್ಟನೇ ಟಿಪ್ಪಣಿ ಅದ ಇದು, 66. 66 ಟಿಪ್ಪಣಿಗೆ ಏನು ಹೇಳ್ತಾರೆ, ಅವಿದ್ಯೆ ಯಾವುದು ವಿಚಾರ ಮಾಡುವಂದ ಇರುವುದಿಲ್ಲವೋ ಅದು ಅವಿದ್ಯ ಎನಿಸುತ್ತದೆ. ಅದು ವಿಚಾರ ಮಾಡದೇ ಇರುವಾಗ ಇರ್ತದೆ. ಅವಿಚಾರ ಸಿದ್ಧ, ವಿಚಾರ ಬಾಧ್ಯ ಅಂತಾರೆ ಅದಕ್ಕೆ. ಅವಿಚಾರ ಸಿದ್ಧ, ಎಲ್ಲಿ ವಿಚಾರ ಮಾಡ್ಯಾರ ಅಲ್ಲಿ ಇರುವುದಿಲ್ಲ, ವಿಚಾರ ತೊಗೊಂಡು ಹೋದ್ರೆ ಇರುವುದಿಲ್ಲ. ಯಾವುದೋ ಗೌಡ್ರದ್ದು ಮದುವೆ ಇತ್ತಂತ, ಮದುವೆ ಅಂದರೆ ಶಾಲೆಯೊಳಗೆ ಆ ಬೀಗರ್ನ ಇಳಿಸಿದ್ರಂತ. ಹೊತ್ತು ಮುನಿಗಿದ ಕೂಡಲೇ ಆ ಬೀಗರ ಕೋಣೆಯೊಳಗೆ ಕತ್ತಲೆ ಆವರಿಸಿತ್ತಲ್ಲ. ಯಾವನೊಬ್ಬ ಬಂದು ಗೌಡ್ರಿಗೆ ಹೇಳ್ದ, ಬೀಗರಕ್ಕೆ ರೂಮ್ನೊಳಗೆ ಕತ್ತಲೆ ಅದ. ಹಾಗಾದ್ರೆ ಗೌಡ್ರು ಏನಂದ್ರು, ತಮ್ಮ ಈ ಗ್ಯಾಸ್ ತೊಗೊಂಡು ಹೋಗಿ ಏನು ಮಾಡು, ಕತ್ತಲೆಯಲ್ಲೈತಿ ಅಲ್ಲೇ ಇಟ್ಟುವ. ಅವ ಗ್ಯಾಸ್ ತಲೆ ಮೇಲೆ ಇಟ್ಕೊಂಡು ಒಂದು ರೂಮಿಗೆ ಹೋದ, ಅಲ್ಲೇ ಕತ್ಲಿ ಇರಲಿಲ್ಲ. ಮತ್ತೊಂದು ರೂಮಿಗೆ ಹೋದ, ಅಲ್ಲೇ ಕತ್ಲಿ ಇರಲಿಲ್ಲ. ಎಲ್ಲ ರೂಮಿಗೂ ತಿರುಗಾಡಿ ಬಂದ ಕೂಡಲೇ ಮತ್ತೆ ಕತ್ಲಿನ ಇಲ್ಲ ಅಂತ ಹೇಳಿ ತಂದು ಗೌಡ್ರ ಮುಂದೆ ಇಟ್ಟ. ಯಾಕೋ ಮತ್ತು ಗ್ಯಾಸ್ ತಂದು ಯಾಕೆ ಇಟ್ಟು, ಯಾವ ಕೋಲ್ಯಾಗೂ ಕತ್ಲಿ ಇಲ್ಲರಿ. ಅರೆ ಬೆಳಕ ತೊಗೊಂಡು ಹೋದ್ರೆ ಕತ್ತಲಿ ಹೆಂಗೆ ಸಿಗುವುದಿಲ್ಲ. ವಿಚಾರ ಮಾಡುವುದರಿಂದ ಅಲ್ರಿ. ಅದಕ್ಕೆ ಮಾಮ ಅಂದ ಕತೆ ಹೇಳ್ತಾರೆ, ಗೊತ್ತೈತೆ. ಹಾಂ, ಈಗ ನೀ ಯಾರು ಮಾಮ ಅಂದ್ರಂತ. ಮಾಮ ಬಂದು ಇಳ್ಕೊಂಡ ಅನ್ರಿ. ಸಾಹೇಬ್ರ ಆಫೀಸಿಗೆ ಹೋಗಿದ್ದರು. ಆಫೀಸ್ಗೆ ಹೋದಾಗ ಇವ್ರೇನು ತಿಳ್ಕೊಂಡ, ಸಾಹೇಬ್ರ ಹೆಂಡತಿ ನೀ ಯಾರು ಅಂತೇಳಿ ಮಾಮ ಅಂತ ಅಂದ್ರೆ, ನಮ್ಮ ಯಜಮಾನ್ರ ಪಕ್ಕೀರ ಮಾಮ ಇರ್ಬೇಕಂತ ಹೇಳಿ ಸುಮ್ಮದ. ಆಫೀಸಿನಿಂದ ಸಾಹೇಬ್ರು ಬಂದು, ಯಾರು ಬಂದ, ಮಾಮ ಬಂದ. ಅವ ಏನು ತಿಳ್ಕೊಂಡ, ಇವ್ರ ಪಕ್ಕಿ ಮಾಮ ಇರಬೇಕು ಅಂತ. ಈಗ 8 ದಿವಸ ಆರಾಮ ಮಾಮ ಮಸ್ತ್ ಏನ್ರಿ ನಾಷ್ಟ ಊಟ ಶಿಸ್ತು ಮಾಡಕ್ಕತ್ತಿದ. ಮುಂದೆ ಏನಾಯ್ತು ಅಂತಿಕೆ ಆದರೆ, ಒಂದು ದಿವಸ ರವಿವಾರ ಸೂಟಿ ಇತ್ತಲ್ಲ. ಆ ಮಾಮ ಅಂತೇಳ 8 ದಿವಸ ಆಯ್ತು ಹೋಗವ ನಿಮ್ಮ ಮಾಮ. ಹೆಂಗೆ ಯಾವ ಮಾಮ ಅದು? ಅವ ಕರೆದ. ಆಕೆ ಅಂದಳು, ನಿಮ್ಮ ಮಾಮ ತಿಳ್ಕೊಂಡ್ರಿ ಅಂದ್ರೆ ಆಕೆ. ನಮ್ಮ ಮಾಮನೂ ಇಲ್ಲ, ನಿಮ್ಮ ಮಾಮನೂ ಅಲ್ಲ. ಕರೆದ. ಯಾಕ್ರಿ ನೀವು ಯಾರ ಮಾಮ? ನಾ ಯಾರ ಮಾಮನೂ ಅಲ್ಲ. ವಿಚಾರ ಮಾಡೋ ತಕ್ಕ ಇರು ಮಾಮ, ವಿಚಾರ ಮಾಡ್ರೆ ಹೋಗೋ ಮಾಮ. ಈ ಮಾಮ ನಂಗೆ ಅವಿದ್ಯೆ ಅದ. ಹೌದಲ್ಲ, ಅವಿಚಾರ ಸಿದ್ಧ, ವಿಚಾರ ಬಾಧ್ಯ ಅಂತ ಕರಿತಾ ಇದ್ದಾರೆ. ಈ ರೀತಿ ಅವಿದ್ಯೆ ಅಂದರೆ ಏನು? ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲವೋ ಅದು ಅವಿದ್ಯಾ. ಆ ಅವಿದ್ಯೆ ಏನು? 2 ಪ್ರಕಾರ. ಒಂದು ಮೂಲ ಅವಿದ್ಯೆ, ಇನ್ನೊಂದು ಸ್ಥೂಲ ಅವಿದ್ಯೆ. ಒಂದು ಮೂಲ ಅವಿದ್ಯೆ ಅದ, ಒಂದು ಸ್ಥೂಲ ಅವಿದ್ಯೆ ಅದ. ಯಾವುದು ಶುದ್ಧ ಚೇತನವನ್ನು ಮುಚ್ಚಿರುವುದೋ ಅದು ಮೂಲ ಅವಿದ್ಯೆ. ಶುದ್ಧ ಚೇತನ ಅಂತಂದರೆ ನಮ್ಮ ಆತ್ಮ ಅಲ್ರಿ. ನಮ್ಮ ಆತ್ಮ ಸಾಮಾನ್ಯ ಚೈತನ್ಯವೋ ಏನು ವಿಶೇಷ ಚೈತನ್ಯವೋ ಗೊತ್ತಾಗಿಲ್ಲ ನಮಗಲ್ಲ. ಆತ್ಮ ಸಾಮಾನ್ಯ ಚೈತನ್ಯ ಅಂದರೆ ಸಾಮಾನ್ಯ ಚೈತನ್ಯ ಹೊರತು ಆತ್ಮ ವಿಶೇಷ ಚೈತನ್ಯ ಅಲ್ಲ. ಸಾಮಾನ್ಯ ಚೈತನ್ಯ ವಿಶೇಷ ಚೈತನ್ಯ ಚಂದದ ಕೇಳಿದ್ರಲ್ಲ ನೋಡಿ. ಸಾಮಾನ್ಯ ಚೈತನ್ಯ ಅದಕ್ಕಂತಾರೆ, ವಿಶೇಷ ಚೈತನ್ಯ ಅದಕ್ಕಂತಾರೆ. ಈ ಚಿದಾಭಾಸ ಏನದಲ್ಲ ಇವ ವಿಶೇಷ ಚೈತನ್ಯ. ಆ ಆತ್ಮ ಸ್ವರೂಪ ಅಥವಾ ಬ್ರಹ್ಮ ಸ್ವರೂಪ ಏನದ ಅಂದ್ರೆ ಅದು ಸಾಮಾನ್ಯ ಚೈತನ್ಯ. ಅದಕ್ಕೆ ಯಾವುದು ಶುದ್ಧ ಚೇತನವನ್ನು ಮುಚ್ಚಿರುವುದು. ಶುದ್ಧ ಚೇತನ ಮುಚ್ಚೈತಿ ಅನ್ಬೇಕು. ನಮ್ಮ ವೃತ್ತಿ ಯಾಕಡೆ ಹೋಗ್ತೈತಿ. ಎಲ್ಲಿ ಒಂದು ಬುದ್ಧ ಶುದ್ಧ ಚೇತನ ಐತಿ ಅದನ್ನು ಮುಚ್ಚಿರ್ಬೇಕತ್ತಿ. ಹಿಂಗೆ ಯಾಕಡೆ ಹೋಗ್ತದೆ ಮುಮುಕ್ಷು ವಿಚಾರ ಮಾಡಬೇಕಿಲ್ಲಿ. ಶುದ್ಧ ಚೇತನ ಅಂದ್ರೆ ಯಾವುದು? ಪ್ರತ್ಯೇಗಾತ್ಮ. ಆತ್ಮನೇ ಶುದ್ಧ ಚೇತನ ಅದಾನೆ.
ಆ ಶುದ್ಧ ಚೇತನ ರೂಪ ಆತ್ಮನನ್ನು ಆವರಿಸಿದ್ದು, ನಾನು ಯಾರು ಅನ್ನೋದನ್ನು ತಿಳಿಯಗೊಡದಂತೆ ಮಾಡಿದ್ದು ಅದಲ್ಲ. ಇದಕ್ಕೆ ಅಂತಾರೆ ಮೂಲ ಅವಿದ್ಯಾ ಅಂತ ಕರೀತಾರೆ. ಮೂಲ ಅವಿದ್ಯಾ, ಅವಿದ್ಯೆಯು ಮುಚ್ಚಿರುವುದು ಯಾವುದು? ಶುದ್ಧ ಚೇತನವನ್ನು ಆವರಿಸಿರುವುದು ಅದು ಏನು? ಮೂಲ ಅವಿದ್ಯಾ. ಯಾವುದು? ಘಟಾದಿ ಉಪಾದಿಯುಳ್ಳ ಚೇತನವನ್ನು ಮುಚ್ಚಿರುವುದು ಅದು ಸ್ಥೂಲ ಅವಿದ್ಯಾ. ಚೇತನ ಅನ್ನೋದು ವ್ಯಾಪಕದ, ಘಟದಲ್ಲದ, ಪಟದಲ್ಲದ, ಪ್ರತಿಯೊಂದು ವಸ್ತುವಿನಲ್ಲಿ ಏನದ ಅಂತ ಕೇಳಿದ್ರೆ ಏನದ? ಚೇತನದ. ಅಂದರೆ ಎಲ್ಲ ಚೇತನವನ್ನು ಆವರಣ ಮಾಡಿಲ್ಲ. ಘಟ ಅವಚ್ಛಿನ್ನ ಚೇತನ ಅಂತೇನದ ಅಲ್ಲ. ಘಟ ಅವಚ್ಛಿನ್ನ ಚೇತನ ಮುಚ್ಚೈತೆ ಅಂದ್ರೆ ಏನ್ರಿ ಅದು? ನಮ್ಮ ವೃತ್ತಿ ಘಟಾಕಾರ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮ ಅಂತಃಕರಣ ವೃತ್ತಿ ಹೊರಟು ಯಾವ ಘಟ ಪರ್ಯಂತರವಾಗಿ ಹೋಗಿ ಘಟದ ಆ ರೂಪ ಆಕತಿಲ್ಲ. ಘಟದ ಆಕಾರ ಆಗುವಾಗ ಅಲ್ಲಿ ಏನು ಮಾಡ್ತದೆ ಅಂದರೆ ಘಟ ಅವಚ್ಛಿನ್ನ ಚೇತನದ ಅವಿದ್ಯಾ ನಿವೃತ್ತಿ. ಘಟದ ಚೇತನ ಅಲ್ಲ, ಘಟದ ಅವಿದ್ಯೆ ಅಲ್ಲ. ಘಟ ಚೇತನ ಜಡವಾದ ಘಟವನ್ನು ಆಶ್ರಯ ಮಾಡಂಗಿಲ್ಲ. 4ನೇ ತರಂಗದಾಗ ಭಾಳ ಶಿಸ್ತು ಹೇಳಿದಾನೆ ಇದನ್ನು. ಏನ್ರಿ? ಅವಿದ್ಯೆ ಯಾವುದನ್ನು ಆಶ್ರಯ ಮಾಡ್ತೈತಿ? ಚೇತನವನ್ನು. ಘಟಾದಿಗಳನ್ನ ಯಾಕೆ ಆವರಣ ಮಾಡೋದಿಲ್ಲ? ಘಟಾದಿಗಳು ಅವಿದ್ಯೆಯ ಕಾರ್ಯವೇ ಇರುವುದರಿಂದ. ಘಟ ಅವಚ್ಛಿನ್ನ ಚೇತನ ಏನದ? ನಮ್ಮ ಘಟಾಕಾರ ವೃತ್ತಿ ಆಗುವುದರಿಂದ ಘಟದ ಆವರಣ ಅಂತೀವಲ್ಲ, ಆ ಆವರಣ ಎಲ್ಲಿದೆ? ಚೇತನದಲ್ಲಿದೆ. ಘಟ ಅವಚ್ಛಿನ್ನ ಚೇತನದೊಳಗದ. ನಾವು ಘಟಾಕಾರ ಆಗಬೇಕಾಗಿತ್ತು ಅಂದ್ರೆ ಘಟದ ಅವಿದ್ಯಾ ನಾಶ ಆಗಬೇಕು. ಆ ಅವಿದ್ಯೆ ಎಲ್ಲಿದ? ಘಟ ಅವಚ್ಛಿನ್ನ ಚೇತನದೊಳಗದ. ಅಂದ ಬಳಿಕ ಘಟಾದಿ ಚೇತನವನ್ನು ಆವರಣ ಮಾಡಿದ್ದು ಯಾವುದು ಅಂತ ಕೇಳಿದ್ರೆ ಯಾವುದು? ಸ್ಥೂಲ ಅವಿದ್ಯಾ. ಯಾವುದು ಘಟಾದಿ ಉಪಾದಿಯುಳ್ಳ ಚೇತನವನ್ನು ಮುಚ್ಚಿರುವುದೋ ಅದು ಸ್ಥೂಲ ಅವಿದ್ಯಾ. ಈ ಭೇದದಿಂದ ಆ ಅವಿದ್ಯಾ 2 ವಿಧವಾಗಿರುತ್ತದೆ. ಇನ್ನೊಂದು ಇಲ್ಲಿ ಕಾರ್ಯ ಅವಿದ್ಯಾ, ಕಾರಣರೂಪ ಅವಿದ್ಯಾ. ಅವರು ಒಂದು ಕಾರ್ಯರೂಪ ಅವಿದ್ಯಾ, ಇನ್ನೊಂದು ಕಾರಣರೂಪ ಅವಿದ್ಯಾ. ಇಲ್ಲಿ ಯಾವುದು ಶುದ್ಧ ಚೇತನ ಆವರಣ ಮಾಡೋದಿಲ್ಲ, ಅದು ಕಾರಣ. ಮೂಲ ವಿದ್ಯಾಕ್ಕೆ ಕಾರಣರೂಪ ಅವಿದ್ಯಾ ಅಂತ ಕರೀತಾರೆ. ಕಾರ್ಯರೂಪ ವಿದ್ಯಾ ಅಂದರೆ ಯಾವುದು? ಅನ್ಯದರಲ್ಲಿ ಅನ್ಯ ಬುದ್ಧಿ ರೂಪ ಯಾವ ಪ್ರತೀತ ಇರುವುದೋ ಅದು ಕಾರ್ಯರೂಪ ಅವಿದ್ಯಾ. ಅನ್ಯದರಲ್ಲಿ ಅನ್ಯ ಅದಲ್ಲ. ಯಾವುದು ಮತ್ತೊಂದರಲ್ಲಿ ಅನ್ಯದರಲ್ಲಿ ಅನ್ಯ ಬುದ್ಧಿ ಯಾವುದೈತಲ್ಲ ಅದಕ್ಕೆ ಕಾರ್ಯರೂಪ ಅವಿದ್ಯೆ. ಅಂದರೆ ಅಧ್ಯಾಸ ಭ್ರಮ ಅಂತ ಕರೀತಾರೆ. ಈ ರೀತಿಯಿಂದ ಯಾವುದು ಘಟಾದಿ ಉಪಾದಿಗಳು ಚೇತನ ಆವರಿಸೋದು ಮುಚ್ಚಿರುವುದು ಸ್ಥೂಲ ಅವಿದ್ಯಾ. ಇದು 2 ವಿಧವಾಗಿರುತ್ತದೆ. ಅನ್ಯದರಲ್ಲಿ ಅನ್ಯ ಬುದ್ಧಿ ಪ್ರತೀತ. ಈ ರೀತಿ ಅನ್ಯದರಲ್ಲಿ ಅನ್ಯ ಬುದ್ಧಿ. ಅನ್ಯದರಂದ್ರೆ ರಜ್ಜುವಿನಲ್ಲಿ ಸರ್ಪದ ಪ್ರತೀತಿ. ಅನ್ಯದರಲ್ಲಿ ಅಂದರೆ ರಜ್ಜುವಿನಲ್ಲಿ. ಅನ್ಯ ಅಂತಂದ್ರೆ ಸರ್ಪಾದಿಗಳ. ಹೀಗೇನು ಪ್ರತೀತಿ ಆಗ್ತಾರೆ. ಇದು ಏನಂತಾರೆ ಅಂತ ಕೇಳಿದ್ರೆ ಕಾರ್ಯರೂಪ ಅವಿದ್ಯಾ. ಇನ್ನು ಆವರಣ ವಿಕ್ಷೇಪ ಶಕ್ತಿಯುಳ್ಳ ಅನಾದಿ ಭಾವರೂಪವಾಗಿರೋದು ಅದು ಕಾರಣರೂಪ ಅವಿದ್ಯಾ. ಆವರಣ ವಿಕ್ಷೇಪ ಶಕ್ತಿಯುಳ್ಳದ್ದು. ಆ ಅವಿದ್ಯೆಯೊಳಗೆ 2 ಅಂಶದ. ಒಂದು ಆವರಣ, ಇನ್ನೊಂದು ವಿಕ್ಷೇಪ. ಆವರಣದೊಳಗೆ 2 ಅದಾವೆ. ಯಾವ್ಯಾವು? ಅಸತ್ವಾಪಾದಕ ಆವರಣ, ಅಭಾನಾಪಾದಕ ಆವರಣ. ಈ ಆವರಣ ವಿಕ್ಷೇಪ ಶಕ್ತಿ. ವಿಕ್ಷೇಪ ಅಂತ ಅಂದ್ರೇನು? ಚಂಚಲತೆ. ಈ ರೀತಿ ಆವರಣ ವಿಕ್ಷೇಪ ರೂಪ ಯಾವ ಪ್ರತೀತಿ ಇರುವುದು ಅದು ಕಾರ್ಯರೂಪ. ಆವರಣ ವಿಕ್ಷೇಪ ಶಕ್ತಿಯುಳ್ಳ ಅನಾದಿ ಭಾವರೂಪ. ಮತ್ತು ಅದು ಹ್ಯಾಂಗದ ಅಂತ ಕೇಳಿದ್ರೆ ಆವರಣ ವಿಕ್ಷೇಪ ಶಕ್ತಿ ಉಳ್ಳದ್ದೂ ಅದ. ಮತ್ತೇನದ? ಅನಾದಿ ಅದ. ಅನಾದಿ ಅಂದರೆ ಉತ್ಪತ್ತಿ ರಹಿತಕ್ಕೋ ಅನಾದಿ ಕಹತೆ ಹೈ. ಅನಾದಿ ಅಂದರೆ ಉತ್ಪತ್ತಿ ರಹಿತವಾದದ್ದು ಯಾವುದದ ಅದಕ್ಕೆ ಅನಾದಿ ಅಂತ ಕರೀತಾರೆ. ಇದು ಈ ಅವಿದ್ಯೆ ಎಂದು ಉತ್ಪತ್ತಿ ಆಗೈತೆ ಗೊತ್ತೇ ಇಲ್ಲ ಅದಲ್ರಿ. ಈಗ ನಿಮಗೆ ಇಂಗ್ಲೀಷ್ ಭಾಷೆಯ
ಜ್ಞಾನ ಇಲ್ಲ. ಇಂಗ್ಲೀಷ್ ಭಾಷೆ ಜ್ಞಾನ ಇಲ್ಲದ ಈ ಅವಿದ್ಯ ಎಂದು ಹುಟ್ಟಿತು ನಿಮ್ಮಲ್ಲಿ? ಅರ್ಥ ಆಗಕತ್ತೈತಿ ಇಲ್ಲ? ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಐತೆ ಇಲ್ಲ ಇಂಗ್ಲೀಷ್ ಭಾಷೆ ಅಜ್ಞಾತ. ಅದು ಎಂದು ಚಾಲು ಆಗ್ತದು? ಅನಾದಿ ಅದ. ಇವತ್ತನೇ ಈ ಅಜ್ಞಾನ ಉತ್ಪತ್ತಿ ಆಯಿತು ಅನ್ನೋದು ತಿಳಿಯಲಕ್ಕೆ ಬರುವುದಿಲ್ಲ. ಆದ್ದರಿಂದ ಏನದ ಮತ್ತು ಅವ ಅನಾದಿ ಭಾವರೂಪದ, ಅಭಾವ ರೂಪ ಅಲ್ಲ. ಏನು ಅವಿದ್ಯೆ ಏನದ? ಐತಿ ಎನ್ನುವ ಬುದ್ಧಿಗೆ ವಿಷಯ ಆಗ್ಯದ. ಇರುತ್ತದೆ ಎನ್ನುವ ಬುದ್ಧಿಗೆ ವಿಷಯ ಆಗಿತ್ತು ಅಂದ್ರೆ ಅದಕ್ಕೆ ಭಾವರೂಪ ಅಂತಾರೆ. ಇಲ್ಲ ಅನ್ನುವ ಬುದ್ಧಿಗೆ ವಿಷಯ ಆದರೆ ಅಭಾವ ಅಂತಾರೆ. ಹೌದಲ್ರಿ? ಇದು ಐತಿ ಅನ್ನುವಂತಹ ಬುದ್ಧಿಗೆ ವಿಷಯ ಆಗೈತೆ. ಆದ್ದರಿಂದ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಕಾರಣರೂಪ ಕಾರ್ಯರೂಪ ವಿದ್ಯೆ ಮೇಲೆ ಹೇಳ್ಯಾರ ಸಾಮಾನ್ಯವಾಗಿ. ಈಗ ಕಾರಣರೂಪ ವಿದ್ಯಾ ಅನ್ಯದ್ರಲ್ಲಿ ಅನ್ಯ ಬುದ್ಧಿ, ಇದು ಕಾರ್ಯರೂಪ ಅವಿದ್ಯಾ. ಆವರಣ ವಿಕ್ಷೇಪ ಶಕ್ತಿ ಉಳ್ಳದ್ದಾಗಿರಬೇಕು, ಅನಾದಿ ಇರಬೇಕು, ಭಾವರೂಪ ಇರಬೇಕು. ಇದಕ್ಕೇನಂತಾರೆ ಅಂತ ಕೇಳ ಕಾರಣರೂಪ ಅವಿದ್ಯೆ ಅಂದ್ರೆ ಮೂಲ ಅವಿದ್ಯಾ. ಕಾರಣರೂಪ ವಿದ್ಯೆ ಅಂದರೆ ಮೂಲ ಅವಿದ್ಯಾ. ಇವುಗಳಲ್ಲಿ ಕಾರ್ಯರೂಪ ಅವಿದ್ಯೆಯು ಕೂಡ ಅನಾತ್ಮದಲ್ಲಿ ದೇಹ ಬುದ್ಧಿ, ಅನಾತ್ಮ ದೇಹಾದಿಗಳಲ್ಲಿ ಆತ್ಮಬುದ್ಧಿ. ಮ್ಯಾಲೆ ಇದನ್ನು ಸಂಕ್ಷಿಪ್ತ ಹೇಳಿ ಅನ್ಯದರಲ್ಲಿ ಅನ್ಯ ಬುದ್ಧಿ ಅಂತ ಹೇಳಿದ್ರೆ ಅದನ್ನು 4 ಪ್ರಕಾರ ಮಾಡಿ ಹೇಳ್ತಾ ಇದ್ದಾರೆ. ಏನೋ ಅನಾತ್ಮ ದೇಹಾದಿಗಳಲ್ಲಿ ಆತ್ಮಬುದ್ಧಿ, ಅನಿತ್ಯ ಆಕಾಶಗಳಲ್ಲಿ ನಿತ್ಯ ಬುದ್ಧಿ. ಈ ಆಕಾಶ ಅನಾದಿಂದ ಐತೆಪ್ಪ, ಎಂದಿಂದ ಐತೋ ಗೊತ್ತಾಗಿಲ್ಲ ನಮಗೆ. ಆದ್ದರಿಂದ ಅನಾದಿ ಏನದ ಅಂತ ಕೇಳಿದ್ರೆ ಆಕಾಶ ಅನಿತ್ಯದು. ಅನಿತ್ಯ ಇದ್ರೂ ಕೂಡ ಅದರೊಳಗೆ ಏನು ಅನಿಸೈತೆ ನಮಗೆ? ನಿತ್ಯ ಅಂತ ಅನಿಸೋದು. ನಿತ್ಯ ಬುದ್ಧಿ ಮತ್ತು ದುಃಖ ರೂಪ ಧನಾದಿಗಳಲ್ಲಿ ಸುಖ ಬುದ್ಧಿ. ಧನಾದಿಗಳಲ್ಲಿ ಏನದ? ನಿತ್ಯ ಬುದ್ಧಿ ಅದ. ಧನಾದಿ ಏನದ? ದುಃಖ ರೂಪ ಧನಾದಿಗಳಲ್ಲಿ. ಧನಾದಿಗಳಿಗೆ ದುಃಖ ರೂಪದಾವೆ. ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ನಿನ್ನ ಹಂತಕ್ಕೆ 1 ಲಕ್ಷ ರೂಪಾಯಿ ಇತ್ತು ಅಂತಂದ್ರೆ ಆ ಮಗ್ಗಲ ಏನು ಮಾಡ್ತಾನ? ನಿನ್ನ ಕೊಂದ ₹1,00,000 ಒಯ್ತಾನ. ಅಂದ ಬಳಿಕೆ ಏನಾಗ್ತದು? ದುಃಖ ರೂಪದವಲ್ಲ ಧನಾದಿಗಳು. ಇದರಂತೆ ಎಲ್ಲವೂ ಕೂಡ ದುಃಖ ರೂಪದವಲ್ಲ. ಈ ರೀತಿಯಾಗಿ ಅನಾತ್ಮ ದೇಹದಲ್ಲಿ ಆತ್ಮಬುದ್ಧಿ, ಅನಿತ್ಯ ಆಕಾಶ ನಿತ್ಯ ಬುದ್ಧಿ ಮತ್ತು ದುಃಖ ರೂಪ ಧನಾದಿಗಳಲ್ಲಿ ಸುಖ ಬುದ್ಧಿ. ಅಶುಚಿಯಾದ ಯಾವ ಸ್ತ್ರೀ ಪುತ್ರ ಮುಖ ಚುಂಬನಾದಿಗಳಲ್ಲಿ ಶುಚಿ ಬುದ್ಧಿ. ಈ ಭೇದದಿಂದ 4 ಪ್ರಕಾರವಾಗಿರುವುದು. ಪಂಚಕ್ಲೇಶಗಳ ಪ್ರಸಂಗದಲ್ಲಿ ಈ 4 ಪ್ರಕಾರದ ಕಾರ್ಯ ಅವಿದ್ಯ. ಇಲ್ಲಿ ಕಾರಣ ವೈದ್ಯವನ್ನು ಬಿಟ್ಟು ಕಾರ್ಯವಿದ್ಯೆಯನ್ನು 4 ಪ್ರಕಾರ ಆತಲ್ಲ. ಮೂಲ ವಿದ್ಯೆಯನ್ನು ಕೂಡಿಸಿ 5 ಪ್ರಕಾರ ಆದಂಗೆ ಆಯ್ತಲ್ಲ. ಈ ರೀತಿಯ 4 ಪ್ರಕಾರದ ಕಾರ್ಯ ಅವಿದ್ಯೆ ಗ್ರಹಣವಿರೋದು. ಈ ರೀತಿಯಾಗಿ ಅವಿದ್ಯೆ ಆತಲ್ಲ. ಅಸ್ಮಿತ ಅಂದ್ರೆ ಏನ್ರಿ? ಎರಡನೇದ್ದು ರಾಗ ದ್ವೇಷ, ಅಸ್ಮಿತ ಅವಿದ್ಯೆ, ಅಸ್ಮಿತ ಎರಡನೇದ್ದು. ಈ ಅಸ್ಮಿತ ಅಂದರೆ ಏನು? ಬುದ್ಧಿ ಮತ್ತು ಆತ್ಮಗಳ ಏಕತ್ವದ ಯಾವ ಪ್ರತೀತಿ ಇರುವುದೋ ಅದೇನತ್ತ? ಅಸ್ಮಿತ. ಬುದ್ಧಿ ಮತ್ತು ಆತ್ಮಗಳ ಏಕತ್ವ. ಬುದ್ಧಿಗಿಂತಲೂ ಆತ್ಮ ಬ್ಯಾರೆ ಅದಾನ ಅನ್ನೋದು ಅನುಭವಕ್ಕೆ ಬಂದಿಲ್ಲ. ಹೌದಲ್ರಿ? ಬುದ್ಧಿಗಿಂತಲೂ ಆತ್ಮ ಬ್ಯಾರೆ ಅದಾನ. ಅದೇ ಹೆಂಗೆ ಹೇಳ್ತೀರಿ? ಆತ್ಮ ಬ್ಯಾರೆ ಅದ ಅಂತ ಹೆಂಗೆ ಹೇಳ್ತೀರಿ ಅಂತ ಕೇಳ ನಮಗೆ ಬುದ್ಧಿ ಏನಾಕತಿ ಅಂತ ಕೇಳ ನಮಗೆ ತಿಳಿವಲ್ದು. ಹೌದ್ರಿ? ಆದ್ದರಿಂದ ಆ ಬುದ್ಧಿಯನ್ನು ಪ್ರಕಾಶ ಮಾಡ್ತಕ್ಕಂಥದ್ದು ಶಾಸ್ತ್ರ ತಿಳಿತೈತಪ್ಪ ಇಲ್ಲ ಅಂತ ತಿಳಿದಿಲ್ರಿ ಅಂತ. ತಿಳಿದಿಲ್ಲ ಅನ್ನೋದನ್ನು ಯಾರೋ ಒಬ್ಬರು ಪ್ರಕಾಶ ಮಾಡ್ಯಾರ. ಆ ಬುದ್ಧಿಗೆ ನಿಮ್ಮ ಬುದ್ಧಿಯ ಕೆಪಾಸಿಟಿ ಎಷ್ಟೈತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಆದ್ದರಿಂದ ಬುದ್ಧಿ ಆತ್ಮಗಳ ಏಕತ್ವ ಇವು ಭಿನ್ನ ಭಿನ್ನವಾಗ್ಯದಾವ. ಬುದ್ಧಿ ಅನಿತ್ಯದ, ಆತ್ಮ ನಿತ್ಯದ. ಬುದ್ಧಿ ಅನಾತ್ಮದ, ಆತ್ಮ ಅದ ಚೇತನ ರೂಪದ. ಈ ರೀತಿಯಾಗಿ ಬುದ್ಧಿ ಮತ್ತು ಆತ್ಮಗಳ ಏಕತ್ವದ ಪ್ರತೀತಿ ಇರುವುದೋ ಅದು ಅಸ್ಮಿತ. ಇದಕ್ಕೆ ಸಾಮಾನ್ಯ ಅಹಂಕಾರವೆಂತಲೂ ಅನ್ನುತ್ತಾರೆ. ಸಾಮಾನ್ಯ ಅಹಂಕಾರ, ವಿಶೇಷ
ಅಹಂಕಾರ. ಸಹಜವಾಗಿ ನಮ್ಮಲ್ಲಿ ಮುಂಜಾನೆ ಎದ್ದ ಕೂಡ ಏನ್ರಿ ಸುಸುಪ್ತಿ ಆದ ಬಳಿಕ ಏನೊಂದು ಅಹಂಕಾರ ಉತ್ಪತ್ತಿ ಆಕ್ಕತ್ತಲ್ಲ, ಇದು ಏನದ ಅಂತ ಕೇಳಿದ್ರೆ ಸಾಮಾನ್ಯ ಅಹಂಕಾರ. ನಾನು ಶ್ರೀಮಂತ, ನಾನು ಅಧಿಕಾರ, ಇದು ವಿಶೇಷ ಅಹಂಕಾರ. ಈ ರೀತಿಯಾಗಿ ಇದಕ್ಕೆ ಸಾಮಾನ್ಯ ಅಹಂಕಾರವಂತಲೂ ಅನ್ನುವರು. ಇನ್ನು ಮೂರನೇದು ಯಾವುದಪ್ಪ ಅಂತ ಕೇಳ ರಾಗ. ರಾಗ ಅಂದ್ರೇನು? ಅನುಕೂಲ ವಸ್ತುವಿನ ಜ್ಞಾನದಿಂದ ಜನ್ಯವಾದ ಯಾವ ಬುದ್ಧಿವೃತ್ತಿ ಇರುವುದೋ ಅದು ರಾಗ. ಈ ವಸ್ತು ನನಗೆ ಅನುಕೂಲದ ಅಂತ ಏನು ಉತ್ಪತ್ತಿ ಆಕತ್ತಿಲ್ಲ, ಇದಕ್ಕೇನಂತಾರೆ ರಾಗ ಅಂತ ಕರೆ. ಪಡೆವ ವಿಷಯ ರತಿ ರಾಗದ ವೇಷ, ಕೆಡಲದು ಪುಟ್ಟುವ ದ್ವೇಷ. ಪರಮಾರ್ಥ ಗೀತೆಯೊಳಗೆ ಏನಂತಾರೆ? ಯಾವ ವಸ್ತುವಿನ ಇಚ್ಛೆ ಆಗ್ತತೆಲ್ಲ, ಅನುಕೂಲ ವಸ್ತುವಿನ ಜ್ಞಾನದಿಂದ ಜನ್ಯವಾದ ಯಾವ ಬುದ್ಧಿವೃತ್ತಿ ಇರುವುದೋ ಅದು ರಾಗವೆನಿಸುವುದು. ಪ್ರತಿಕೂಲ ವಸ್ತುವಿನ ಜ್ಞಾನದಿಂದ ಜನ್ಯವಾದ ಯಾವ ಬುದ್ಧಿವೃತ್ತಿ ಇರುವುದೋ ಅದಕ್ಕೇನಂತಾರೆ ದ್ವೇಷ. ಈ ರೀತಿಯಾಗಿ ರಾಗ ಮತ್ತು ದ್ವೇಷ ಅಂಥೇಳಿ ಅಭಿನಿವೇಶ ಅಂತ ಯಾವುದು ಪಂಚಕ್ಲೇಶಗಳಲ್ಲಿ ಇದು ಒಂದು ಅದು. ಯಾವುದದು? ಅಭಿನಿವೇಶ. ಅಭಿನಿವೇಶ ಅಂದರೆ ಏನು ಅಂತ ಕೇಳಿದರೆ, ಮರಣದ ಭಯದಿಂದ ಶರೀರದ ರಕ್ಷಣೆಯಲ್ಲಿ ಯಾವ ಆಗ್ರಹವಿರೋದೋ ಅದು ಅಭಿನಿವೇಶ. ಆಗ್ರಹ ಬುದ್ಧಿ, ಛಲ ಅನ್ರಿ. ಏನು ಎದ್ರ ಬೇಗ ಅಂತ ಕೇಳ ಮರಣದ ಭಯದಿಂದ ಶರೀರದ ರಕ್ಷಣೆ. ಶರೀರ ನಾಶ ಆಕತ್ತಿದ್ದು ಗ್ಯಾರಂಟಿ ಅದ, ಪರಂತು ಅದು ಶರೀರ ನಾಶ ಆಗಬಾರ್ದು ಅಂತ ಹಠ ಎಲ್ಲರಿಗೂ. ಇದಕ್ಕೇನಂತಾರೆ ಅಭಿನಿವೇಶ ಅಂತ ಕರೀತಾರೆ. ಈ ರೀತಿಯಾಗಿ ಏನಂತ ಹೇಳಿದ್ರು ಅಭಿನಿವೇಶ. ಈ ಪಂಚಕ್ಲೇಶಗಳಿಂದ ರಹಿತವಾಗಿರ್ತಕ್ಕಂಥದ್ದು ಬ್ರಹ್ಮ. ಅದು ಮೂಲ ಏನು ಹೇಳಕತ್ತಾರೆ ಇವರು? ನೀವು ಜೀವ ಬ್ರಹ್ಮರ ಏಕತ್ವವನ್ನು ಹೇಳ್ತಿರಲ್ಲ, ಅದು ಸಂಭವಿಸುವುದಿಲ್ಲ. ಯಾಕೆ? ಈ ಜೀವ ಹೆಂಗದಾನ? ಪಂಚಕ್ಲೇಶ ಸಹಿತದಾನ. ಬ್ರಹ್ಮ ಹೆಂಗದಾನ? ಪಂಚಕ್ಲೇಶ ರಹಿತದಾನ. ಆದ್ದರಿಂದ ಅಂದರೆ ಏನಂತಾರೆ? ಅಂದರೆ ವ್ಯಾಪಕ ಪಂಚಕ್ಲೇಶಗಳಿಂದ ರಹಿತವಾದದ್ದು ಮತ್ತು ವಿಭು ಅಂದ್ರೆ ವ್ಯಾಪಕವಾದದ್ದು ಅಭಿನಿವೇಶ ಅಂತಾರಲ್ಲ. ಒಂದೇ ಆಗಿದ್ದು ಸಜಾತಿಯ ಭೇದದಿಂದ ರಹಿತವಾಗಿರುವುದು. ಏಕೆಂದರೆ ಬ್ರಹ್ಮನಿಗೆ ಸಜಾತಿಯುಳ್ಳ ಮತ್ತೊಂದು ಬ್ರಹ್ಮವು ಇರುವುದಿಲ್ಲ. ಆ ಬ್ರಹ್ಮ ಹೇಗದ ಅಂತ ಕೇಳಿ ಕ್ಲೇಶಗಳಿಂದ ರಹಿತದ, ಪಂಚಕ್ಲೇಶಗಳಿಂದ ರಹಿತದ. ಮತ್ತು ಪಂಚಕ್ಲೇಶಗಳಿಂದ ರಹಿತ ಅದ, ವ್ಯಾಪಕ ಅದ ಅಲ್ಲ. ಮತ್ತೇನದ? ಒಂದೇ ಆಗಿದ್ದು ಸಜಾತಿ ಭೇದದಿಂದ ರಹಿತವಾಗಿರುವುದು. ಈ ರೀತಿಯಾಗಿ ಅಭಿನಿವೇಶ ಅನ್ನುವಂಥದ್ದೇನದ? ಒಂದೇ ಆಗಿದ್ದು ಸಜಾತಿ ಭೇದ ರಹಿತವಾಗಿದೆ. ಏಕೆಂದರೆ ಬ್ರಹ್ಮನಿಗೆ ಸಜಾತಿಯುಳ್ಳ ಮತ್ತೊಂದು ಬ್ರಹ್ಮ ಇರುವುದಿಲ್ಲ. ಈ ಕರ್ನಾಟಕದಾಗ ಒಂದು ಬ್ರಹ್ಮ, ಮಹಾರಾಷ್ಟ್ರದಾಗ ಒಂದು ಬ್ರಹ್ಮ, ಈ ಈ ಭಾರತದಾಗ ಒಂದು ಬ್ರಹ್ಮ, ಪರದೇಶದಾಗ ಒಂದು ಬ್ರಹ್ಮ, ಹಿಂಗೇನ್ರಿ ಅದಾವನು? ಇಲ್ಲ. ಆ ಬ್ರಹ್ಮ ಏನದ ಅಂತ ಕೇಳಿದ್ರೆ ಸಜಾತಿ ಉಳ್ಳ ಮತ್ತೊಂದು ಬ್ರಹ್ಮ ಇರುವುದಿಲ್ಲ. ಆದ್ದರಿಂದ ಬ್ರಹ್ಮ ಪಂಚಕ್ಲೇಶಗಳಿಂದ ರಹಿತದ. ಇದನ್ನ ಹೇಳಕ್ಕೆ ಹೊಂಟ ನಾವು. ಬ್ರಹ್ಮ ಹೆಂಗದ? ಪಂಚಕ್ಲೇಶಗಳಿಂದ ರಹಿತದ. ಮತ್ತು ಜೀವನಲ್ಲಿ ಸರ್ವ ಕ್ಲೇಶಗಳು ಇರುತ್ತವೆ. ಜೀವನಲ್ಲಿ ಸರ್ವ ಕ್ಲೇಶಗಳು ಅದಾವೆ. ಮತ್ತು ಪರಿಚ್ಛಿನ್ನ ಜೀವನು ಪರಿಚ್ಛಿನ್ನದ. ಎಷ್ಟು ದೇಹಗಳದಾವ ಅಷ್ಟು ಜೀವರು ಬೇರೆ ಬೇರೆ ಅದಾರೆ. ಹಾಗೂ ನಾನಾ ಪ್ರಕಾರದ ಅನೇಕ ಜೀವರು ಇರುವರು. ನಾನಾ ಪ್ರಕಾರದ ಅನೇಕ ಜೀವರು ಅದಾರೆ. ಆದ್ದರಿಂದ ಎಷ್ಟು ಶರೀರಗಳಿರುವವೋ ಅಷ್ಟು ಜೀವರುಗಳು ಅಷ್ಟು ಜೀವರುಗಳು ಬೇರೆ ಬೇರೆ ಅದಾರೆ. ಒಂದು ವೇಳೆ ಸರ್ವ ಶರೀರಗಳಲ್ಲಿ ಒಬ್ಬ ಜೀವನ ಇದ್ದದ್ದಾದರೆ ಒಂದು ಶರೀರದಲ್ಲಿ ಸುಖ ದುಃಖಗಳು ಸರ್ವ ಶರೀರಗಳಲ್ಲಿ ಆಗಬೇಕು. ನೀವು ಒಂದು ವೇಳೆ ಎಲ್ಲ ಶರೀರಗಳಲ್ಲಿ ಜೀವ ಒಬ್ಬನೇ ಇದ್ದಾನೆ ಅಂತ ನೀವು ಅಂದ್ರಿ ಅಂದ್ರೆ
ಆ ಎಲ್ಲ ಶರೀರದಲ್ಲಿರ್ತಕ್ಕಂಥ ಸುಖ ದುಃಖಗಳು ಸರ್ವ ಶರೀರದಲ್ಲಿ ಸುಖ ದುಃಖಗಳು ಆಗಬೇಕು ಅಲ್ರಿ. ನಮ್ಮ ಸುಖ ದುಃಖಗಳು ನಿಮಗೆ ಗೊತ್ತಾಗಲ್ಲ, ನಿಮ್ಮ ಸುಖ ದುಃಖಗಳು ನಮಗೆ ಗೊತ್ತಾಗಲ್ಲ. ಒಂದೇ ಆಗಿದ್ದರೆ ಜೀವ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರ ಜೀವ ಒಬ್ಬನೇ ಇದ್ದ ಅಂತಂದ್ರೆ ನಮ್ಮ ಸುಖ ದುಃಖಗಳು ನಿಮಗೆ ಗೊತ್ತಾಗಬೇಕು, ನಿಮ್ಮ ಸುಖ ದುಃಖಗಳು ನಮಗೆ ಗೊತ್ತಾಗಬೇಕು. ಹಂಗಾಗೋದಿಲ್ಲ. ಒಂದು ಶರೀರದಲ್ಲಿ ಸುಖ ಅಥವಾ ದುಃಖ, ಸರ್ವದರಲ್ಲಿ ಸುಖ ಅಥವಾ ದುಃಖ ಆಗಬೇಕಾಗಿತ್ತು. ಈ ರೀತಿ ಒಂದು ವೇಳೆ ಅವನ ಪೂರ್ವ ಪಕ್ಷಿ ಸಿದ್ಧಾಂತಿಗಳಿಗಂತ ನೀವು ಏನಂತ ನೀವು ಒಂದು ವೇಳೆ ಹೀಗೆ ಹೇಳಬಹುದು, ಏನಂತ, ಅಲ್ಲಪ್ಪ ಸುಖ ಮೊದಲಾದಗಳೆಲ್ಲ ಅಂತಃಕರಣದ ಧರ್ಮಗಳು. ಅದು ಬರೋಬರಿ ಅದ. ನಾವೆಲ್ಲ ಏನಂತೀವಿ, ಸುಖ ದುಃಖಾದಿಗಳು ಅಂತಃಕರಣದ ಧರ್ಮಗಳು. ಆ ಅಂತಃಕರಣ ಧರ್ಮಗಳಂತ ಯಾಕಂತೀರಿ ಅಂತ ಕೇಳಿದರೆ, ಸುಖ ದುಃಖಗಳು ಜಾಗ್ರ ಸ್ವಪ್ನಗಳಲ್ಲಿ ಮಾತ್ರ ಅನುಭವಕ್ಕೆ ಬರ್ತಾವೆ. ಸುಸುಪ್ತಿಯಲ್ಲಿ ಅನುಭವಕ್ಕೆ ಬರ್ತಾವನು ಇಲ್ಲ. ಆದ್ದರಿಂದ ಇಲ್ಲಿ ಏನು ಸುಖ ದುಃಖಗಳೆಲ್ಲ ಅಂತಃಕರಣ, ಯಾವಾಗ ಎಚ್ಚರ ಕೂಡಲೇ ಅಂತಃಕರಣ ಹೊರಗೆ ಬರ್ತೈತಿ, ಆವಾಗ ಸುಖ ದುಃಖಗಳ ಅನುಭವ ಆಗುತ್ತದೆ. ಆದ್ದರಿಂದ ಸುಖ ದುಃಖಗಳ ಮೊದಲಾದ ಅಂತಃಕರಣ ಧರ್ಮಗಳಿರ್ತವೆ. ಆ ಅಂತಃಕರಣಗಳು ಅನೇಕ ಇರುತ್ತವೆ. ನೀವು ವೇದಾಂತಗಳು ಹಿಂಗೆ ಹೇಳ್ಬೋದು ತಾನೋ ಅಲ್ಲ. ಸುಖ ದುಃಖಗಳು ಎದ್ರ ಧರ್ಮಪ್ಪ? ಅಂತಃಕರಣ. ಯಾಕೆ? ಅಂತಃಕರಣ ಇದ್ದಾಗ ಇರ್ತಾವ, ಅಂತಃಕರಣ ಹೋದಾಗ ಇರೋದಿಲ್ಲ, ಅದಲ್ರಿ. ಈ ರೀತಿ ಸುಖ ದುಃಖಗಳು ಏನದಾವ ಅಂತ ಕೇಳಿದ್ರೆ ಅಂತಃಕರಣ ಅನೇಕ ಇರುತ್ತವೆ, ಅಂತಃಕರಣ ಧರ್ಮ. ಆದ್ದರಿಂದ ಒಬ್ಬನು ಸುಖಿ ಆಗುವುದರಿಂದ ಸರ್ವರು ಸುಖಿ ದುಃಖಿಗಳು ಆಗುವುದಿಲ್ಲ. ಎಲ್ಲ ಶರೀರಗಳಲ್ಲಿ ಒಬ್ಬನೇ ಜೀವದಾನ ಅಂತ ನೀವು ಅಂದ್ರಿ ಅಂತಂದ್ರೆ ಒಬ್ಬರಿಗಾದ ಸುಖ ದುಃಖದ ಅನುಭವ ಎಲ್ಲರಿಗೂ ಕೂಡ ಆಗಬೇಕಾಗಿತ್ತು. ಮತ್ತು ಸಾಕ್ಷಿಯ ಸುಖ ದುಃಖಗಳಿಂದ ರಹಿತವಾದ ನೀವು ಹೇಳ್ತೀರಿ ಸಿದ್ಧಾಂತಿಗಳು, ಆ ಸುಖ ದುಃಖಗಳು ಅಂತಃಕರಣ ಧರ್ಮ, ಸಾಕ್ಷಿಯಲ್ಲಿ ಸುಖ ಇಲ್ಲ ದುಃಖ ಇಲ್ಲ ಈಗ ಹೇಳ್ತಾ ಇರಬಹುದಲ್ಲ. ಸಾಕ್ಷಿ ಸುಖ ದುಃಖದಿಂದ ರಹಿತವಾಗಿರೋದು, ಏಕವಾಗಿರೋದು. ಸಿದ್ಧಾಂತಿಗಳೇ ಹೇಳ್ತೀರಿ ಸಾಕ್ಷಿ ಸುಖ ದುಃಖ ರಹಿತದ, ಏಕದ, ಅದಲ್ರಿ. ಎಲ್ಲ ಕಡೆನೂ ಸಾಕ್ಷಿ ಅನ್ನೋದ ಅಂತ ಕೇರ ನಮಗೇನು ಅನಿಸದ, ಈ 3.5 ಮಳದಾಗ ಮಾತ್ರ ಏನು ಚೇತನತೆಲ್ಲ ಅದು ಮಾತ್ರ ಸಾಕ್ಷಿ ಅಂತ ಅನ್ನಿಸ್ತದ, ಹೌದಲ್ರಿ? ಹಂಗದಾನು? ಹಂಗಿಲ್ಲ. 3.5 ಮಳದಾಗ ಇರತಕ್ಕಂಥ ಯಾವ ಚೇತನದ ಅದು ಮಾತ್ರ ಸಾಕ್ಷಿ ಅಂತ ಅರ್ಥ ಅಲ್ಲ. ಸಾಕ್ಷಿ ಅನ್ನೋದ ಅಂತ ಕೇರ ಏಕದ. ಮತ್ತು ಸರ್ವ ಕ್ಲೇಶದಿಂದ ರಹಿತದ. ಸಾಕ್ಷಿ ಸರ್ವ ದುಃಖಗಳಿಂದ ರಹಿತವಾಗಿರುವುದು. ಆದ್ದರಿಂದ ಸಾಕ್ಷಿಗೂ ಬ್ರಹ್ಮಕ್ಕೂ ಏಕತ್ವ ಸಂಭವಿಸುತ್ತದೆ ಅಂತ ನೀವು ಯಾರು ಸಿದ್ಧಾಂತಿಗಳು ನೀವು ಹಿಂಗೆ ಅನ್ಬೋದಂತ ನಾವು ಅಲ್ಲ, ಹಿಂಗೆ ಅನ್ಬೋದ. ಆದರೆ ಏನಕ್ಕತಿ, ಸಾಕ್ಷಿ ಏನದಪ್ಪ ಒಂದೇ ಇಲ್ಲ, ಇವ ಸಾಕ್ಷಿ ಅನೇಕ ಅದಾವ. ಎಷ್ಟು ಶರೀರಗಳದಾವ ಅಷ್ಟು ಸಾಕ್ಷಿಗಳು ಬೇರೆ ಬೇರೆ ಅದಾವ ಅಂತ ಹಿಂಗೆ ಅನ್ನಿಸ್ತದೆ. ಅವ ಹೇಳೋ ಮಾತು ಹೌದಪ್ಪ ಅಂತ ಅನ್ನಿಸ್ತದೆ. ಅಲ್ರಿ 100 ಘಟ್ಟಗಳಲ್ಲಿ ಘಟಾಕಾಶದ ಇಲ್ಲ, 100 ಘಟ್ಟಗಳಿರೋ ಘಟಾಕಾಶ ಒಂದದು ಏನು 100 ಆಕಾಶಗಳದಾವು? ಎಲ್ಲ ಘಟ್ಟಗಳಲ್ಲಿರೋದು ಆಕಾಶ ಒಂದೇ ಅದ. ಹಾಗೆ ಎಲ್ಲರಲ್ಲಿರುವ ಸಾಕ್ಷಿ ಅದು ಬೇರೆ ಬೇರೆ ಇಲ್ಲ, ಒಂದೇ ಅದ. ಆದರೆ ಇವ ಏನು ಹೇಳ್ತಾನ, ಸಾಕ್ಷಿಗಳು ಅನೇಕ ಅದಾವ. ಯಾಕೆ? ಎಷ್ಟು ಶರೀರಗಳದಾವ ಅಷ್ಟ ಆ ಸಾಕ್ಷಿಗಳು ಬೇರೆ ಬೇರೆ ಅದಾವೆ. ಸಾಕ್ಷಿಯ ನಾನತ್ವವನ್ನು ಹೇಳ್ತಾನ. ಸ್ವಲ್ಪ ಕಠಿಣದ, ಲಕ್ಷ್ಯ ಕೊಟ್ಟು ಕೇಳಿ. ಈ ವಾರ್ತೆ ಸಂಭವಿಸಿದಿಲ್ಲ. ಏನು ಸಾಕ್ಷಿ ಒಂದು ಐತೆ ಅನ್ನೋದು ಸಂಭವಿಸಲಿ. ಏಕೆಂದರೆ ಯಾವ ಕರ್ತ ಭೋಕ್ತ ಜೀವನಿರುವನೋ ಅವನಿಂದ ಭಿನ್ನವಾದ ಸಾಕ್ಷಿಯು ಒಂದೇ ಪುತ್ರ ಸಮಾನ. ಯಾರಿಗಾರ ಭೇಟಿಯಾಗಿರಲ್ಲ ಸಾಕ್ಷಿ? ಒಂದೇ ಪುತ್ರ ಯಾರಿಗೂ ಹೆಂಗೆ ಭೇಟಿಯಾಗಿಲ್ಲ, ಹಂಗೆ ಸಾಕ್ಷಿನ ಕೂಡ ಯಾರಿಗೂ ಭೇಟಿ ಆಗಿಲ್ಲ. ಅಜ್ಞಾನ ಕಾಲದಲ್ಲಿ ಆ ಸಾಕ್ಷಿ ಏನದಾನ ಅಂತ ಕೇಳಿದ್ರೆ ಆವಾಗ ಗೋಚರ ಆಗುವುದೇ ಇಲ್ಲ. ಆದ್ದರಿಂದ ಏನಂತಾನ ಅಂತ ಕೇಳಿದ್ರೆ ಕರ್ತ ಭೋಕ್ತ ಜೀವನಿರೋನು ಅವನಿಂದ ಭಿನ್ನವಾದ ಸಾಕ್ಷಿಯು
ಒಂದೇ ಪುತ್ರ ಸಮಾನ ಇದ್ದಾನೆ ಅಂತಾನೆ. ಒಂದು ವೇಳೆ ಆ ಸಾಕ್ಷಿಯನ್ನು ಒಪ್ಪಿದ್ದಾದರೆ, ಒಂದು ವೇಳೆ ಆ ಸಾಕ್ಷಿಯನ್ನು ಒಪ್ಪಿದ್ದಾದರೆ ಒಬ್ಬನೇ ಎನ್ನುವುದು ಸಂಭವಿಸುವುದಿಲ್ಲ. ಸಾಕ್ಷಿ ಅಂತೂ ಮೊದಲ ಒಂದೇ ಪುತ್ರನಂಗೆ ಯಾರಿಗೂ ಅನುಭವಕ್ಕೆ ಬರಂಗಿಲ್ಲ. ಒಂದು. ಎರಡನೇದು, ಇಲ್ಲಪ್ಪ ಜ್ಞಾನಿಗಳ ದೃಷ್ಟಿಯೊಳಗೆ ಅದನ್ನು ಸಾಕ್ಷಿ ಅಂತ ನೀವು ಅಂದ್ರಿ ಅಂತಂದ್ರೆ ಆ ಸಾಕ್ಷಿ ಒಪ್ಪಿದರೂ ಕೂಡ ಅವಾಗ ಒಬ್ಬನ ಅನ್ನಕ್ಕೆ ಬರಂಗಿಲ್ಲ. ಸಾಕ್ಷಿ ಎಷ್ಟು ಶರೀರಗಳದಾವ, ಒಟ್ಟು ಸಾಕ್ಷಿಗಳು ಬೇರೆ ಬೇರೆ ಅದಾವ. ನಾನಾ ಅಂದರೆ ಅನೇಕ ಸಾಕ್ಷಿಗಳನ್ನು ಒಪ್ಪಬೇಕಾಗುವುದು. ಏಕೆಂದರೆ ವೇದಾಂತದ ಸಿದ್ಧಾಂತಿ ಪ್ರಕಾರವಿರುವುದು. ವೇದಾಂತದ ಸಿದ್ಧಾಂತ ಏನೆಂದರೆ ಅಂತಃಕರಣ ಮತ್ತು ಸುಖ ದುಃಖವೇ ಮೊದಲಾದ ಯಾವ ಅಂತಃಕರಣ ಧರ್ಮಗಳಿರುವವು ಅವು ಇಂದ್ರಿಯ ಮತ್ತು ಅಂತಃಕರಣಕ್ಕೆ ವಿಷಯ ಆಗುವುದಿಲ್ಲ. ಏಕೆಂದರೆ ಲಕ್ಷ್ಯ ಕೊಡಬೇಕಿಲ್ಲೇ, ಅಂತಃಕರಣ ಮತ್ತು ಸುಖ ದುಃಖವೇ ಮೊದಲಾದ ಯಾವ ಅಂತಃಕರಣ ಧರ್ಮಗಳಿರುವೋ ಆ ಸುಖ ದುಃಖಗಳು ಎದರ ಧರ್ಮ? ಅದು ಹೆಂಗೆ ಹೇಳ್ತೀರಿ ಅಂತ ಕೇಳ್ತಾರೆ ಅವ್ರು ನಿಮಗೆ ಊರಾಗಿನವರು. ಅಂತಃಕರಣ ಧರ್ಮ ಅಂತ ಹೆಂಗೆ ಹೇಳ್ತೀರಿ? ನಮ್ಮ ಈ ಅಂತಃಕರಣ ಧರ್ಮ ಅಂತ ಯಾಕಂತೀವಿ? ಸುಖ ದುಃಖಗಳು ಅಂತಃಕರಣ ಇದ್ದಾಗ ಇರ್ತಾವ. ಅಂತಃಕರಣದಾಗ ನೇರವಾದ ಉತ್ತರಗಳನ್ನ ಹೇಳಬೇಕು ನಾವು ಹೊಟ್ಟೆ ಅಲ್ಲ. ಆ ಪ್ರಕಾಶ ಅದು ಸೂರ್ಯನ ಧರ್ಮ ಅಂತಂತೀರಲ್ಲ, ಅದು ಸೂರ್ಯ ಇದ್ದಾಗ ಇರ್ತದೆ, ಸೂರ್ಯ ಹೋದಾಗ ಪ್ರಕಾಶ ಹೋಗ್ತದೆ, ಅದಕ್ಕೆ ಸೂರ್ಯನ ಧರ್ಮ ಅಂತ ನಾವು ಅಂತೀವಿ. ಹಂಗೆ ನೀವು ಈ ವೇದಾಂತ ಸಿದ್ಧಾಂತ ಈ ಪ್ರಕಾರ ಏನೆಂದರೆ ಅಂತಃಕರಣ ಮತ್ತು ಸುಖದಕ್ಕೆ ಮೊದಲ ಯಾವ ಅಂತಃಕರಣ ಧರ್ಮಗಳಿರ್ಬವು ಅವು ಇಂದ್ರಿಯ ಮತ್ತು ಅಂತಃಕರಣಕ್ಕೆ ವಿಷಯ ಆಗು. ಅಂತಃಕರಣವೂ ಇಂದ್ರಿಗೆ ವಿಷಯ ಆಗಂಗಿಲ್ಲ. ಅರ್ಥ ಆಗ್ತೈತಿ? ಅಂತಃಕರಣವು ಇಂದ್ರಿಗೆ ವಿಷಯ. ಯಾಕೆ? ಅಂತಃಕರಣ ಇಂದ್ರಿಯಗಳ ಹಿಂದದ ಅದು, ಹೌದಲ್ರಿ? ಅಂತಃಕರಣ ಈ ಅಂತಃಕರಣಕ್ಕೆ ವಿಷಯ ಆಗುವುದಿಲ್ಲ. ಸುಖ ದುಃಖ ಮೊದಲಾದ ಯಾವ ಅಂತಃಕರಣ ಧರ್ಮಗಳಿರುವೋ ಆ ಇಂದ್ರಿಯ ಮತ್ತು ಅಂತಃಕರಣಕ್ಕೆ ವಿಷಯ ಆಗುವುದಿಲ್ಲ. ಅಂತಃಕರಣವೂ ವಿಷಯ ಆಗಂಗಿಲ್ಲ, ಅಂತಃಕರಣದಲ್ಲಿರುವ ಸುಖ ದುಃಖಗಳೂ ವಿಷಯ ಆಗುವುದಿಲ್ಲ. ಕಿಂತು ಸಾಕ್ಷಿಗೆ ವಿಷಯ ಆಗುತ್ತವೆ. ಹೌದಲ್ಲ? ಸುಖ ದುಃಖಗಳು ನಾವೇನು ಹೇಳಿದೆವು, ಸಾಕ್ಷಿಗೆ ಏನಾಕತಿ ಅಂತ ಕೇಳಿದ್ರೆ ವಿಷಯ ಆಗ್ತವೆ. ಏನೆಂದರೆ ಅಂತಃಕರಣ ಮತ್ತು ಸುಖ ದುಃಖ ಮೊದಲಾದ ಯಾವ ಅಂತಃಕರಣದ ಧರ್ಮಗಳಿರ್ಬವೋ ಅವು ಇಂದ್ರಿಯ ಮತ್ತು ಅಂತಃಕರಣಕ್ಕೆ ವಿಷಯ ಆಗುವುದಿಲ್ಲ. ಕಿಂತು ಸಾಕ್ಷಿಗೆ ವಿಷಯ ಆಗುತ್ತವೆ. ಅಂತಃಕರಣವೂ ಸಾಕ್ಷಿ ವಿಷಯ ಆಕತಿ, ಅಂತಃಕರಣ ಧರ್ಮಗಳು ಕೂಡ ಸಾಕ್ಷಿ ಅಂದ್ರೆ ಸಾಕ್ಷಿನೇ ಬೆಳಗ್ತಾನಂತ ಅರ್ಥ. ಅದು ವಿಷಯ ಏನಂದ್ರೇನು? ಅಂತಃಕರಣ ಬೆಳಗುವವನು ಸಾಕ್ಷಿ, ಅಂತಃಕರಣದಲ್ಲಿರ್ತಕ್ಕಂಥ ಸುಖ ದುಃಖ ಬೆಳಗುವವನು ಸಾಕ್ಷಿ ಅದಾನೆ. ಈ ಅಂತಃಕರಣಕ್ಕೆ ವಿಷಯ ಆಗಂಗಿಲ್ಲ, ಕಿಂತು ಸಾಕ್ಷಿಗೆ ವಿಷಯ ಆಗ್ತದೆ. ಏಕೆಂದರೆ ಇಂದ್ರಿಯಗಳಾದರೂ ಪಂಚೀಕೃತ ಭೂತಗಳನ್ನೇ ವಿಷಯ ಮಾಡುತ್ತವೆ. ಇಂದ್ರಿಯಗಳು ಯಾವುದನ್ನು ವಿಷಯ ಮಾಡ್ತಾವೆ ಅಂತ ಕೇಳ ಪಂಚೀಕೃತ. ಆ ಪಂಚೀಕೃತಗಳು ಏನದಾವ ಅಂತ ಕೇಳ ಪಂಚೀಕೃತ ಭೂತಗಳವು. ಭೂತಗಳು ಎರಡು ಅದಾವ. ಒಂದು ಪಂಚೀಕೃತ ಭೂತ, ಇನ್ನೊಂದು ಅಪಂಚೀಕೃತ ಭೂತ. ಅಪಂಚೀಕೃತ ಭೂತ ಅಲ್ಲ, ಪಂಚೀಕೃತ ಭೂತ ಏನದಾವಲ್ಲ ಇಲ್ಲಿ ಹೇಳೋದಾನ, ಪಂಚೀಕೃತ ಭೂತಗಳನ್ನೇ ವಿಷಯ ಮಾಡುತ್ತದೆ. ಅವುಗಳಲ್ಲಿ ಇಷ್ಟು ಭೇದವಿರುತ್ತದೆ. ಆ ಪಂಚೀಕೃತ ಏನದ ಅಂತ ಕೇರ ಅವುಗಳಲ್ಲಿ ಕೂಡ ಏನದ ಅಂತ ಕೇರ ಇಷ್ಟು ಭೇದವಿರುತ್ತದೆ. ಮತ್ತು ಅವುಗಳ ಕಾರ್ಯವಾದ ಯಾವ ನೇತ್ರ ಇಂದ್ರಿಯವು, ಇನ್ನು ಅಂತಃಕರಣವು ಕೂಡ ನಮಗೆ ವಿಷಯ ಆಗುವುದಿಲ್ಲ, ಅಂತಃಕರಣ ಧರ್ಮಗಳು ವಿಷಯ ಆಗುವುದಿಲ್ಲ ಅಂತ ಹೇಳಿ, ಈಗ ಇಂದ್ರಿಯಗಳ ಎಷ್ಟು ತಾಕತ್ತೈತಿ, ಯಾವ್ಯಾವ ಇಂದ್ರಿಯಗಳಲ್ಲಿ ಏನೇನು ವಿಷಯ ಮಾಡುವಂತಹ ತಾಕತ್ತದ ಅದನ್ನು ಹೇಳ್ತಾ ಇದ್ದಾನೆ. ನೇತ್ರೇಂದ್ರಿಯವು ರೂಪವುಳ್ಳ ಯಾವ ವಸ್ತು ಇರುವುದೋ ಅದರ ರೂಪವನ್ನು ಮತ್ತು ರೂಪದ ಆಶ್ರಯವನ್ನು ಎರಡನ್ನು ವಿಷಯ ಮಾಡುತ್ತದೆ. ನೇತ್ರೇಂದ್ರಿಯು ಟಿಪ್ಪಣಿ ಬರಿತಾನೆ, ಎಷ್ಟನೇದು? 70 ಅಲ್ರಿ, 71. ಇಲ್ಲಿ ರೂಪ ಶಬ್ದದಿಂದ ರೂಪತ್ವ ಜಾತಿಯ ಮತ್ತು ರೂಪತ್ವದ ವ್ಯಾಪ್ಯ ಅಂದರೆ
ಅದರ ಅಂತರ್ಗತವಾದ ಶುಕ್ಲತ್ವ ನೀಲತ್ವ ಮೊದಲಾದ ಸಪ್ತ ಜಾತಿಗಳದ್ದು ಕೂಡ ಗ್ರಹಣವಿರುತ್ತದೆ. ನೇತ್ರೇಂದ್ರಿಯ ಅದು ರೂಪವನ್ನು ಮಾತ್ರ ನಾವು ತಿಳಿತತಿ ಅಂತಂತೀವಲ್ಲ, ರೂಪ ಶಬ್ದದಿಂದ ಅಲ್ಲಿ ರೂಪತ್ವ ಜಾತಿಯನ್ನು ಅದಲ್ಲೇ ರೂಪದಲ್ಲಿ ರೂಪತ್ವ ಜಾತಿ ಅದ. ಇನ್ನು ಅದರಂತೆ ರೂಪತ್ವ ಜಾತಿಯನ್ನು ಮತ್ತು ರೂಪತ್ವ ವ್ಯಾಪ್ಯ ಅಂದ್ರೆ ವ್ಯಾಪಕ ಅಲ್ಲದು ರೂಪತ್ವ. ಘಟದ ರೂಪ ಪಟ್ಟಕ್ಕಿಲ್ಲ, ಪಟದ ರೂಪ ಘಟಕ್ಕಿಲ್ಲ, ವ್ಯಾಪ್ಯ ಅದು ಅಂದರೆ ಅದರ ಅಂತರ್ಗತವಾದ ಶುಕ್ಲತ್ವ ಏನ್ರಿ, ನೀಲತ್ವ, ಶುಭ್ರ, ನೀಲ ಇವೆಲ್ಲ ಸಪ್ತ ಜಾತಿಗಳಿದಾವೆ. ಎಲ್ಲಿ ರೂಪಗಳಲ್ಲಿ ರೂಪ ಎಷ್ಟು ಪ್ರಕಾರ ಆಗ್ಯದ? 7 ಪ್ರಕಾರ ಆಗ್ಯದ. ಆ 7 ಪ್ರಕಾರ ಏನು ಅದಾವಲ್ಲ, ಆ 7 ಪ್ರಕಾರ ಏನು ರೂಪ ಅದಾವಲ್ಲ ನೇತ್ರೇಂದ್ರಿ ಆ 7 ಪ್ರಕಾರದ ರೂಪವನ್ನು ವಿಷಯ ಮಾಡ್ತತಿ. ಆ ರೂಪಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಅಲ್ರಿ. ಘಟ ಅನ್ನೋಂಥದ್ದು ಒಂದು ವಸ್ತು ಅದ, ಪದಾರ್ಥ ಅದ. ಘಟದ ರೂಪ ಹೌದಲ್ರಿ, ಅದನ್ನು ವಿಷಯ ಮಾಡ್ತೈತಿ. ಆ ಘಟದ ರೂಪ ಯಾವುದನ್ನು ಆಶ್ರಯ ಮಾಡಿತ್ತೋ ಅದನ್ನು ಕೂಡ ವಿಷಯ ಮಾಡ್ತದೆ. ಅಂದ್ರೆ ಘಟವು ಕೆಂಪು ಇರುತ್ತದೆ ಅಲ್ರಿ. ಈ ಕೆಂಪತ್ವ ಯಾವುದನ್ನು ಆಶ್ರಯ ಮಾಡ್ತಿ? ಘಟವನ್ನು. ಅಂದರೆ ಕೆಂಪತ್ವ ಅನ್ನೋದೇನದ ಅದು ರೂಪ. ಈ ರೀತಿಯಾಗಿ ಏನದು ಈ ಎರಡನ್ನು ನೇತ್ರ ವಿಷಯ ಮಾಡುತ್ತದೆ. ನೇತ್ರೊಳಗೆ ಎಷ್ಟು ಕೆಪಾಸಿಟಿ ಐತಿ ಅಂತ ಹೇಳ್ತಾರೆ. ರೂಪವನ್ನು ರೂಪಕ್ಕೆ ಆಶ್ರಯವಾಗಿರ್ತಕ್ಕಂಥ ದ್ರವ್ಯವನ್ನು ಘಟ ಅಂತಾರಲ್ಲ, ಘಟಾದಿ ಅಂದರೆ ದ್ರವ್ಯವನ್ನು ಕೂಡ ವಿಷಯ ಮಾಡ್ತದೆ. ಹೇಗೆಂದರೆ ನೀಲ ಪೀತಾದಿ ಘಟದ ರೂಪ ಮತ್ತು ರೂಪಕ್ಕೆ ಆಶ್ರಯವಾದ ಘಟ. ಆ ರೂಪ ಯಾವುದನ್ನು ಆಶ್ರಯ ಮಾಡ್ತೀವಿ? ಘಟವನ್ನು ಆಶ್ರಯ ಮಾಡಿದ್ವಿ. ಆ ಆಶ್ರಯವಾಗಿರ್ತಕ್ಕಂಥ ಘಟವನ್ನು ವಿಷಯ ಮಾಡ್ತದೆ. ಇದು ಘಟವಿರುತ್ತದೆ. ಈ ಘಟವು ನೀಲ ರೂಪ ಇರುತ್ತದೆ. ಎರಡೂ ವಿಷಯ ಮಾಡ್ತಿರ್ತಿಲ್ಲ. ಈ ರೀತಿಯಿಂದ ವಿಷಯ ಮಾಡುತ್ತದೆ. ಇನ್ನು ಎರಡನೇದ್ದು ಏನು ಅಂತ ನೀಲ ರೂಪ ಅದೇ ನೇತ್ರ ಎರಡನ್ನು ನೇತ್ರದಿಂದ ವಿಷಯ ಮಾಡುತ್ತದೆ. ಎರಡನೇ ಟಿಪ್ಪಣಿ ಈಗ ನೋಡ್ಕೋತಿರೋ ಅದರಂತೆ ಅಂತ ನಾವು ಏನು ಜ್ಞಾನವು ಸಂಭವಿಸುವುದಿಲ್ಲ. ಏಕೆಂದರೆ ಏನದ ಎರಡನೇದ್ದು ಏನದ ವಿಷಯವ ತ್ವಜೇಂದ್ರಿಯವು ಕೂಡ ಸ್ಪರ್ಶವನ್ನು ಮತ್ತು ಅದರ ಆಶ್ರಯವನ್ನು. ತ್ವಗೇಂದ್ರಿಯ ವಿಷಯ ಯಾವುದು? ಸ್ಪರ್ಶ. ಮೃದು ಕಠಿಣ ಅದಲ್ರಿ, ಇವೆಲ್ಲ ತ್ವಗೇಂದ್ರದಿಂದ ತಿಳಿಯಲ್ಪಡುತ್ತದೆ. ಇದು ಏನು ಈ ತ್ವಜೇಂದ್ರಿಯ ಏನು ಮಾಡ್ತೈತಿ? ಕೂಡ ಸ್ಪರ್ಶವನ್ನು ಮತ್ತು ಅದರ ಆಶ್ರಯವನ್ನು ಕಠಿಣವನ್ನು ಕಠಿಣವಾಗಿರೋ ಧರ್ಮದ ಆಶ್ರಿತವಾದ ಕಲ್ಲನ್ನು ಅದಲ್ಲ. ಈ ಕಲ್ಲು ಹೆಂಗತ್ತಪ್ಪ ಅಂದ್ಕ್ಯಾರ ಕಠಿಣದ ಅಂದ್ರೆ ಕಠಿಣತ್ವ ಧರ್ಮವನ್ನು ಅದಕ್ಕೆ ಆಶ್ರಯ ಮಾಡ್ತಕ್ಕಂಥ ಕಲ್ಲನ್ನು ಎರಡನ್ನು ತಗೇಂದ್ರಿ ಏನು ಮಾಡ್ತದೆ? ವಿಷಯ ಮಾಡ್ತದೆ. ಇನ್ನು ರಸನ ಮತ್ತು ಘ್ರಾಣ ಮತ್ತು ಶ್ರವಣ ಎರಡು ಮ್ಯಾಗ ಹೇಳ್ಯಾರ. ಯಾವ್ಯಾವ ಹೇಳ್ಯಾರ? ನೇತ್ರ ತ್ವಚ ಇವೆರಡನ್ನು ಹೇಳಿ ಈಗ ರಸನ ಘ್ರಾಣ ಶ್ರವಣ ಈ ಮೂರು ರಸ ಗಂಧ ಶಬ್ದ ಮಾತ್ರೆಗಳನ್ನು ವಿಷಯ ಮಾಡುತ್ತದೆ. ರಸನ ಅಂತಂದದ ಯಾವುದು? ನಾಲಿಗೆ ಅದಲ್ಲ. ರಸನ ಒಂದು ಮತ್ತು ಘ್ರಾಣ ಮೂಗತ್ ನಾವು ಅಂತೀವಲ್ಲ ಅದಕ್ಕೆ ಘ್ರಾಣ ಅಂತ ಕರಿತಾ ಇದ್ದಾರೆ. ಶ್ರವಣ ಅಂದ್ರೆ ಶ್ರೋತ್ರ. ಈ ಈ ಈ ಮೂರು ಏನದಾವಲ್ಲ ಇವು ಮೂರು ರಸ ಗಂಧ ಶಬ್ದ ಮಾತ್ರವನ್ನು ವಿಷಯ ಮಾಡುತ್ತದೆ. ಅದರ ಆಶ್ರಯವನ್ನು ವಿಷಯ ಮಾಡುವುದಿಲ್ಲ. ಯಾವ್ಯಾವು ಅಂತ ಕೇಳ ರಸನ. ರಸನ ಏನು ಮಾಡ್ತೈತಿ? ರಸವನ್ನು ಮಾತ್ರ ಏನು ಗ್ರಹಣ ಮಾಡ್ತೈತಿ. ಅದು ನಾಲ್ಗೆ ಮ್ಯಾಗ ನೀವು ಕಲಸಕ್ರಿ ಇಟ್ರಿ ಅಂದ್ರೆ ಅದರಿಂದ ಏನೇನು ಗೊತ್ತಾಕತಿ? ನಾಲಿಗೆ ರುಚಿ ಮತ್ತು ಬಿರ್ಸತಿ ಅನ್ನೋದು ಒಂದು ಅರ್ಥ ಆಕತಿ ಅನಿಸುತ್ತಿಲ್ಲ. ಬಿರ್ಸತಿ ಅನ್ನೋದು ನಾಲಿಗೆಗೆ ವಿಷಯ ಅಲ್ಲ, ತ್ವಯೇಂದ್ರಿಯಕ್ಕೆ ವಿಷಯ. ಅದು
ನಾಲಿಗೆ ಒಳಗೆ ತೊಗೆದ್ರೂ ಅತಿ ರಸನೇಂದ್ರೂ ಅತಿ. ಅದಕ್ಕೆ ಜೀವೆ ಪ್ರಮಾಣಂ ಜಾನಿಹೇ, ಆ ನಾಲಿಗೆ ಎರಡು ಕೆಲಸ ಅದಾವೆ. ಆದ್ದರಿಂದ ಇಲ್ಲಿ ರಸನ ಮತ್ತು ಘ್ರಾಣ ಘ್ರಾಣಿಂದ ಏನು ಮಾಡ್ತೈತಿ? ಗಂಧವನ್ನು ಮಾತ್ರ, ಏನೋ ಸುಗಂಧದಪ್ಪ ಇಷ್ಟೇ. ಆ ಗಂಧ ಯಾವುದನ್ನು ಆಶ್ರಯ ಮಾಡಿತಲ್ಲ ಆ ದ್ರವ್ಯವನ್ನು ಅದು ವಿಷಯ ಮಾಡುವುದಿಲ್ಲ. ಈ ರೀತಿಯಾಗಿ ಮತ್ತು ಇನ್ನೊಂದು ಯಾವುದು? ಶ್ರವಣ, ಶಬ್ದವನ್ನು ಮಾತ್ರ ವಿಷಯ ಮಾಡ್ತೈತಿ. ಶಬ್ದಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದನ್ನು ವಿಷಯ ಮಾಡುವುದಿಲ್ಲ. ಈಗ ನಾವು ಒಂದು ಶಬ್ದ ನಗಾರಿ ಶಬ್ದ ಅಂತೀವಿ ನಾವು. ಆ ನಗಾರೇನು ವಿಷಯ ಮಾಡಂಗಿಲ್ಲ, ಅದು ಗೊತ್ತಾಗತೈತಿ. ಶಬ್ದವನ್ನು ಅದೆಲ್ಲ ನಗಾರಿಂದ ಬಂದತ್ತದ ಶಬ್ದ, ಹೌದಲ್ರಿ? ಶಬ್ದಕ್ಕೆ ಆಶ್ರಯವಾದದ್ದು ಯಾವುದು? ನಗಾರಿ. ಅದನ್ನು ವಿಷಯ ಮಾಡಂಗಿಲ್ಲ, ಅದು ಶಬ್ದ ಮಾತ್ರ ಡುಮ್ ಡುಮ್ ಅಂತೈತಪ್ಪ ಇಟ್ಟು ಮಾತ್ರ ತಿಳಿತೈತಿ ಅದು. ಆದ್ದರಿಂದ ಈ ಮೂರೇನದಾವಲ್ಲ, ರಸನ, ಘ್ರಾಣ, ಶ್ರವಣ, ಈ ಮೂರು ರಸ, ಗಂಧ, ಶಬ್ದ. ಅಂದರೆ ಎರಡು ಇಂದ್ರಿಯಗಳು ಏನು ಮಾಡ್ತಾವ? ಆ ರೂಪಾದಿಗಳನ್ನು ಅದಕ್ಕೆ ಆಶ್ರಯವಾಗಿರ್ತಕ್ಕಂಥ ದ್ರವ್ಯ, ಗುಣ ಮತ್ತು ದ್ರವ್ಯ ಎರಡನ್ನೂ ವಿಷಯ ಮಾಡ್ತಾವೆ. ಯಾವುವು? ಯಾವ ಇಂದ್ರಿಯಗಳು? ಶ್ರೋತ್ರ, ನೇತ್ರ, ತ್ವಚ, ಎರಡನ್ನೂ ವಿಷಯ ಮಾಡ್ತವೆ. ಅದರ ಆಶ್ರಯವನ್ನು ಎರಡೂ ವಿಷಯ ಮಾಡುತ್ತದೆ. ಇನ್ನು ರಸನ, ಘ್ರಾಣ, ಶ್ರವಣ ಈ ಮೂರು ರಸ, ಗಂಧ, ಶಬ್ದ ಮಾತ್ರವನ್ನು ವಿಷಯ ಮಾಡುತ್ತದೆ. ಅವುಗಳ ಆಶ್ರಯವನ್ನು ವಿಷಯ ಮಾಡೋಂಗಿಲ್ಲ. ಈ ರಸ, ಈ ಗಂಧ, ಈ ಶಬ್ದ ಯಾವುದನ್ನು ಆಶ್ರಯ ಮಾಡಿದೆಯೋ ಆ ದ್ರವ್ಯವನ್ನು ವಿಷಯ ಮಾಡೋ ತಾಕತ್ತ ಇವುಗಳಿಗೆ ಇಲ್ಲ. ಈ ರೀತಿಯಾಗಿ ಏನು ಹೇಳಕತ್ತೇನ? ಆದ್ದರಿಂದ ಈ ಮೂರು ಇಂದ್ರಿಯಗಳಿಂದ ಅಂತಃಕರಣ, ಈಗ ಯಾವ್ಯಾವ ಇಂದ್ರಿಯಗಳು ಯಾವುದನ್ನು ವಿಷಯ ಮಾಡ್ತೈತೆ ಅನ್ನೋದನ್ನು ಹೇಳಿ ಮುಂದೆ ಮೂರು ಇಂದ್ರಿಯಗಳಿಂದ, ಯಾವ ಮೂರು ಇಂದ್ರಿಯಗಳಿಂದ? ರಸನ, ಆ ಮೂರು ಇಂದ್ರಿಯಗಳಿಂದ ಜ್ಞಾನವು ಸಂಭವಿಸುವುದಿಲ್ಲ. ಮೂರು ಇಂದ್ರಿಯಗಳಿಂದ ಜ್ಞಾನವು ಅಂದ್ರೆ ಆ ಗುಣ ಮತ್ತು ದ್ರವ್ಯ ಎರಡನ್ನೂ ವಿಷಯ ಮಾಡೋದು ಸಂಭವಿಸುವುದಿಲ್ಲ. ಇಂದ್ರಿಯಗಳಿಂದ ಅಂತಃಕರಣ ಜ್ಞಾನವು ಸಂಭವಿಸುವುದಿಲ್ಲ. ಇಂದ್ರಿಯಗಳಿಂದ ಅಂತಃಕರಣ ಜ್ಞಾನ ಗೊತ್ತಾಕತ್ತೇನು? ಇಲ್ಲ. ಇಂದ್ರಿಯಗಳು ಹೊರಗದಾವ, ಅಂತಃಕರಣ ಬಹಿರೇಂದ್ರಿಯ, ಅಂತರೇಂದ್ರಿಯ ಅಂತಾರಿಲ್ಲ. ಬಹಿರೇಂದ್ರಿಯ, ಈ ಬಹಿರೇಂದ್ರಿಯಗಳು ಹೊರಗಮುಖ ಆಗ್ಯಾವ, ಬಹಿರ್ಮುಖ ಆಗ್ಯಾವ. ಅವು ಅಂತಃಕರಣ ಒಳಗದ ಇರುವುದರಿಂದ ಆ ಇಂದ್ರಿಯಗಳು ಅಂತಃಕರಣವನ್ನು ವಿಷಯ ಮಾಡುವುದಿಲ್ಲ. ಯಾಕಂದರೆ ಪಂಚೀಕೃತ ಭೂತ ಅಥವಾ ಪಂಚೀಕೃತ ಭೂತಗಳ ಕಾರ್ಯವಾದ ಯಾವ ರೂಪವುಳ್ಳ ಅಥವಾ ಸ್ಪರ್ಶವುಳ್ಳವುಗಳಿರಬಹುವೋ ಅವು ನೇತ್ರ ಮತ್ತು ತ್ವಚೆಗಳಿಗೆ ವಿಷಯವಾಗಿರುವವು. ಪಂಚೀಕೃತ ಭೂತ ಅಥವಾ ಪಂಚೀಕೃತ ಭೂತಗಳ ಕಾರ್ಯವಾದ ಯಾವ ರೂಪವುಳ್ಳ ಅಥವಾ ಸ್ಪರ್ಶವಾಗಿರುವುದೋ ಅವು ನೇತ್ರ ಮತ್ತು ತ್ವಚೆಗಳಿಗೆ ವಿಷಯವಾಗುವವು. ಈ ಎರಡು ಇಂದ್ರಿಯಗಳೇನದಾವಲ್ಲ, ಗುಣಕ್ಕೆ ಆಶ್ರಯವಾಗಿರ್ತಕ್ಕಂಥ ದ್ರವ್ಯವನ್ನು ವಿಷಯ ಮಾಡ್ತಾವೆ. ಅವು ದ್ರವ್ಯ ಹೆಂಗದಾವ? ಪಂಚೀಕೃತ ಭೂತಗಳಿಗೆ ಉತ್ಪತ್ತಿ ಆಗ್ಯಾವ, ಹೌದಲ್ಲ? ಈ ಅಂತಃಕರಣ ಅಪಂಚೀಕೃತ ಭೂತದ ಕಾರ್ಯದ, ಅದಕ್ಕೆ ಹೌದಲ್ರಿ? ಈ ಇಂದ್ರಿಯಗಳಿಗೆ ವಿಷಯ ಆಗ್ತಕ್ಕಂಥವು ಏನದ ಅಂತ ಕೇಳಿದ್ರೆ ಪಂಚೀಕೃತ ಭೂತಗಳಿಂದ ನಿರ್ಮಾಣ ಆಗ್ಯಾವ. ಆ ಅಂತಃಕರಣ ಹೆಂಗದ? ಅಪಂಚೀಕೃತ ಭೂತ, ಅದನ್ನು ವಿಷಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕಾರ್ಯವಾದ ಯಾವ ರೂಪವುಳ್ಳ ಅಥವಾ ಸ್ಪರ್ಶವುಳ್ಳವರಿರಬಹುವೋ ಅವು ನೇತ್ರ ಮತ್ತು ತ್ವಚೆಗಳಿಗೆ ವಿಷಯವಾಗುವವು. ಅಂತಃಕರಣ ಅಪಂಚೀಕೃತ ಭೂತದ ಕಾರ್ಯವಾಗಿರುವುದು. ಆದ್ದರಿಂದ ನೇತ್ರ ಮತ್ತು ತ್ವಚಕ್ಕೂ ಕೂಡ ವಿಷಯ ಆಗುವುದಿಲ್ಲ. ಅಂತಃಕರಣ ನೇತ್ರಾದಿ ಇಂದ್ರಿಯಗಳಿಗೆ ವಿಷಯ ಆಗುವುದಿಲ್ಲ. ಇದೇ ಕಾರಣದಿಂದ ಅಪಂಚೀಕೃತ ಭೂತದ ಕಾರ್ಯವಾದ ನೇತ್ರೇಂದ್ರಿಯೂ ಕೂಡ ನೇತ್ರಕ್ಕೆ ವಿಷಯ ಆಗುವುದಿಲ್ಲ. ಈ
ಅಪಂಚೀಕೃತ ಭೂತದ ಕಾರ್ಯ ನೇತ್ರಾದಿಗಳು ಕೂಡ ಏನದಾವ ಅಂತ ಕೇಳ ಇವು ಹ್ಯಾಂಗದಾವ ಅಂತ ಕೇಳಿದ್ರೆ ನೇತ್ರಕ್ಕೆ ವಿಷಯ ಆಗುವುದಿಲ್ಲ. ಅಪಂಚೀಕೃತ ಭೂತದ ಕಾರ್ಯವಾದ ನೇತ್ರೇಂದ್ರಿಯ ಕೂಡ ನೇತ್ರಕ್ಕೆ ವಿಷಯವಾಗುವುದಿಲ್ಲ. ಮತ್ತು ಬಾಹ್ಯ ವಸ್ತುಗಳು ಇಂದ್ರಿಯಗಳಿಗೆ ವಿಷಯವಾಗುವವು. ಇಂದ್ರಿಯಗಳಿಗೆ ಹೊರಗಿರಬೇಕದು. ಯಾಕೆ? ಎಲ್ಲ ಇಂದ್ರಿಯಗಳು ಹೊರಮುಖವಾಗಿಯೇ ರಚನೆ ಮಾಡ್ಯಾನ ಬ್ರಹ್ಮ. ಆದರೂ ಹೊರಗಿನ ವಿಷಯಗಳನ್ನು ತಿಳ್ತಾವೆ. ಅಂತಃಕರಣವು ಇಂದ್ರಿಯಗಳ ಅಪೇಕ್ಷೆಯಿಂದ ಅಂತರವಿರುತ್ತದೆ. ಆದ್ದರಿಂದ ಇಂದ್ರಿಯಗಳಿಗೆ ವಿಷಯ ಆಗುವುದಿಲ್ಲ. ಈ ರೀತಿಯ ಅಂತಃಕರಣ ವೃತ್ತಿಗೂ ಕೂಡ ಅಂತಃಕರಣವು ವಿಷಯ ಆಗುವುದಿಲ್ಲ. ಅಂತಃಕರಣದ ವೃತ್ತಿ ಏನದಲ್ಲ ಅದು ಅಂತಃಕರಣಕ್ಕೆ ಏನಾಗೋದಿಲ್ಲ, ವಿಷಯ ಆಗುವುದಿಲ್ಲ. ಅತ್ಯಂತ ಸಮೀಪದದ್ದು ವಿಷಯ ಆಗಂಗಿಲ್ಲ. ಕಣ್ಣಿಗೆ ಕಾಡಿಗೆ ಹಚ್ತಿರಲ್ಲ, ಕಣ್ಣು ಹೊರಗೆ ನೋಡ್ತೈತಿ, ತನ್ನಲ್ಲಿರುವ ಕಾಡಿಗೆಯನ್ನು ಯಾಕೆ ಅತ್ಯಂತ ಸಮೀಪ ಸಮೀಪವಾದ ವಸ್ತುನು ವಿಷಯ ಆಗಂಗಿಲ್ಲ. ಅದನ್ನು ಹೇಳ್ತಾ ಇದ್ದಾನೆ. ಏಕೆಂದರೆ ಅಂತಃಕರಣವು ವೃತ್ತಿಗೆ ಆಶ್ರಯವಿರುತ್ತದೆ. ಅಂತಃಕರಣ ಆಗೈತಿ ಆ ವೃತ್ತಿಗೆ. ಅಂತಃಕರಣದ ಪರಿಣಾಮವೇ ವೃತ್ತಿ ಅದಲ್ರಿ. ವೃತ್ತಿ ಅಂದರೆ ಅದಕ್ಕಂತಾರೆ ಅಂತಃಕರಣದ ಪರಿಣಾಮ ವೃತ್ತಿ. ಘಟಾಕಾರ ವೃತ್ತಿ, ಪಟಾಕಾರ ವೃತ್ತಿ ಅಂತ ಏನು ಅಂತೀವಲ್ಲ, ಇದು ಅಂತಃಕರಣದ ಕಾರ್ಯ. ಅಂತಃಕರಣ ವೃತ್ತಿಗೆ ವಿಷಯ ಆಶ್ರಯವಿರುತ್ತದೆ. ಆದ್ದರಿಂದ ಅಂತಃಕರಣವು ತನ್ನ ವೃತ್ತಿಗೆ ವಿಷಯವಾಗುವುದಿಲ್ಲ. ಅಂತಃಕರಣವು ತನ್ನ ವೃತ್ತಿಗೆ ವಿಷಯ ಆಗುವುದು. ಯಾಕೆ? ಅತ್ಯಂತ ಸಮೀಪ ಇರೋಣದರಿಂದ. ಟಿಪ್ಪಣಿ ಅದಲ್ಲ 74. ಯದ್ಯಪಿ ಗ್ರಹದ ಮಧ್ಯಭಾಗವು ಅಂಧಕಾರಕ್ಕೆ ಆಶ್ರಯವಾಗಿದೆ. ಕತ್ತಲಿಗೆ ಆಶ್ರಯ ಯಾವುದದಪ್ಪ? ಗ್ರಹ, ಮನಿಯನ್ನು ಆಶ್ರಯ ಮಾಡ್ಕೊಂಡು ಏನದ ಅದು? ಅಂಧಕಾರ ಅದ. ಮತ್ತು ವಿಷಯವೂ ಆಗಿದೆ ಅಲ್ರಿ. ಆ ಮನಿ ಆಶ್ರಯನೂ ಆಗೈತಿ, ವಿಷಯನೂ ಆಗೈತಿ. ಯಾವುದಕ್ಕೆ? ಅಂಧಕಾರಕ್ಕೆ ಆಶ್ರಯವಾಗಿದೆ ಮತ್ತು ವಿಷಯ ಆಗಿದೆ. ಚೈತನ್ಯವು ಅಜ್ಞಾನಕ್ಕೆ ಆಶ್ರಯವಾಗಿದೆ ಮತ್ತು ವಿಷಯ ಕೂಡ ಆಗಿದೆ. ಚೈತನ್ಯವು ಅಜ್ಞಾನಕ್ಕೆ ವಿಷಯವಾಗಿದೆ. ಚೈತನ್ಯ ಏನೈತಿ? ಈ ಅಜ್ಞಾನ ಎಲ್ಲಿರ್ತೈತಿ ಅಂತ ಕೇಳ ಚೇತನವನ್ನೇ ಆಶ್ರಯ ಮಾಡಿರುತ್ತದೆ. ಆದ್ದರಿಂದ ಈ ಚೈತನ್ಯವು ಅಜ್ಞಾನಕ್ಕೆ ಆಶ್ರಯ ಮತ್ತು ವಿಷಯವೂ ಕೂಡ ಇರುತ್ತದೆ. ಅದರಂತೆ ಅಂತಃಕರಣ ವೃತ್ತಿಗೆ ಆಶ್ರಯವಾಗಿದ್ದರೂ ಕೂಡ ವೃತ್ತಿಗೆ ವಿಷಯವಾಗುವುದಿಲ್ಲ. ತಥಾಪಿ ಇದರಿಂದ ಈ ರಹಸ್ಯವಿರುತ್ತದೆ. ಏನೆಂದರೆ ಗ್ರಹದ ಮಧ್ಯಭಾಗ ಮತ್ತು ಅಂಧಕಾರಗಳಂತೆ. ಅಂದರೆ ಗ್ರಹದ ಮಧ್ಯಭಾಗ ಮತ್ತು ಅಂಧಕಾರ ಎಲ್ಲಿ ಆಶ್ರಯ ಮತ್ತು ಆಶ್ರಿತವಿರೋದೋ ಭೇದವಿರೋದೋ ಅಲ್ಲಿ ಮಾತ್ರ ಒಂದೇ ವಸ್ತು ಆಶ್ರಯ ಮತ್ತು ವಿಷಯವಾಗುವುದು. ಆಶ್ರಯಕ್ಕೂ ಆಶ್ರಿತವಾಗಿರ್ತಕ್ಕಂಥದಕ್ಕೆ ಬೇರೆ ಬೇರೆ ಇರುವುದರಿಂದ ಅಲ್ಲಿ ಒಂದೇ ಕೂಡ ವೃತ್ತಿಗೆ ವಿಷಯವಾಗಬೇಕಾಗಿತ್ತು. ತಥಾಪಿ ಇದರಲ್ಲಿ ಈ ರಹಸ್ಯವಿದೆ. ಏನೆಂದರೆ ಗ್ರಹದ ಮಧ್ಯಭಾಗ ಮತ್ತು ಅಂಧಕಾರಗಳಂತೆ ಎಲ್ಲಿ ಆಶ್ರಯ ಮತ್ತು ಆಶ್ರಿತಗಳ ಭೇದವಿರುವುದೋ ಅಲ್ಲಿ ಮಾತ್ರ ಒಂದೇ ವಸ್ತು ಆಶ್ರಯ ಮತ್ತು ವಿಷಯವಾಗುತ್ತದೆ. ಮತ್ತು ಎಲ್ಲಿ ಅಗ್ನಿ ಮತ್ತು ದಾಹಗಳಂತೆ ಆಶ್ರಯ ಮತ್ತು ಆಶ್ರಯ ಭೇದವಿರುವುದೋ ಅಗ್ನಿಯ ಆಶ್ರಯ ಮಾಡಿಕೊಂಡ ಏನದ ಅಂತ ಕೇಳಿದ್ರೆ ದಾಹ ಆಯ್ತು. ಆ ದಾಹಕ ಮತ್ತು ಆಶ್ರಯ ಮತ್ತು ಆಶ್ರಿತಗಳಿಗೆ ಭೇದವಿರುವುದಿಲ್ಲವೋ ಅಲ್ಲಿ ಆಶ್ರಯ ಮತ್ತು ವಿಷಯ ಒಂದೇ ಆಗಿರುವುದಿಲ್ಲ. ಯಾವ ಕಾರಣದಿಂದ ಅಂತಃಕರಣಕ್ಕೂ ವೃತ್ತಿಗೂ ಭೇದವಿರುವವೋ ಅದೇ ಕಾರಣದಿಂದ ಅಂತಃಕರಣ ವೃತ್ತಿಗೆ ಉಪಾದಾನಕ ಆಶ್ರಯವಾಗಿದೆ. ಆದ್ದರಿಂದ ವಿಷಯ ಆಗುವುದಿಲ್ಲ. ಅಂತಃಕರಣದ ವೃತ್ತಿಗೂ ಅಂತಃಕರಣವು ವಿಷಯ ಆಗುವುದಿಲ್ಲ ಅಂತ ಹೇಳಿಕೊಂಡು ಬಂದಿದ್ದಾರೆ. ಮುಂದಿನ ವಿಷಯವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ.